ಶ್ರೀ ರಾಜಗೋಪಾಲ व्यासाय भवनाशाय शीर्षाय गुणराशि विद्याय शुद्ध विद्याय मध्वाय च नमो नमः। अभ्रमं मंगलहितम् अजडं विमलं सदा आनन्ददीप्तमतुलं भजे तापत्रयापहम्। मुकोऽपि यत्प्रसादेन मुकुन्दशयनायते राजराजायते ऋक्को राघवेन्द्रं तमाश्रये। पृथ्वीमण्डलमध्यस्थाः पूर्णबोधमतानुगाः वैष्णवाः कृष्णहृदयाः नमस्ते गुरुर्मम। ವೇದಿಕೆಯ ಸಿಂಹಾಸನದಲ್ಲಿ ಉಪಸ್ಥಿತರಾದ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಯತಿಕುಲ ತಿಲಕ ಚಕ್ರವರ್ತಿ ವಿಶ್ವಮಾನ್ಯ ಶ್ರೀ ಶ್ರೀ ಗುತ್ತಿಗೆ ಮಠಾಧೀಶರಾದ ಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಸನ್ನಿಧಾನಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಮಠದ ಪಂಡಿತರಾದ ಸಮರ್ಥಾಚಾರ್ಯರು ತಮ್ಮ ವೇದಘೋಷ ಸೇವೆಯನ್ನು ಮಾಡಬೇಕಾಗಿ ಪ್ರಾರ್ಥನೆ. ಓಂ ಭದ್ರಂ ಕರ್ಣೇಃ ಶೃಣುಯಾಮದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟವಾಗುಂಸಸ್ತನೂಭಿः ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದಧಾತು. ಹರಿ ಓಂ. ಶ್ರೀಮದಾಚಾರ್ಯರು ಉದ್ಭಾಷಣ ಮಂಗಳಾಚರಣೆಯಲ್ಲಿ ಹೇಳ್ತಾರೆ, ಅತಿ ತುಷ್ಟಿಕರಂ ತದಸ್ಯ. ವೇದದಿಂದ ಭಗವಂತನನ್ನು ಹೊಗಳಿದಾಗ, ಪೂಜಿಸಿದಾಗ, ಧ್ಯಾನಿಸಿದಾಗ ವಿಶೇಷ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ವೇದಕೋಶವನ್ನು ಮಾಡಿಕೊಟ್ಟ ಸಮರ್ಥಾಚಾರ್ಯರಿಗೆ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಯತಿಕುಲ ಚಕ್ರವರ್ತಿಗಳಾದ ವಿಶ್ವಮಾನ್ಯರಾದ ಗುತ್ತಿಗೆ ಪಡೆದ ಒಂದು ಕೀರ್ತಿಯನ್ನ ದೇವಲೋಕದವರಿಗೆ ತಗೊಂಡೋಗಿರುವ ನಮ್ಮ ಶ್ರೀಪಾದಂಗಳವರಿಗೆ ಇವತ್ತಿನ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಸುಂದರ ಉಡುಪಿಯಿಂದ ಉಡುಪಿ ಕ್ಷೇತ್ರ ತಮಿಳಲ್ಲಿ ಹೇಳೋರು ಗಿಡ್ಡಗೆ ಇದ್ದರೆ ಕೂಡ ಕೀರ್ತಿ ದೊಡ್ಡದು ಅಂತ. ಅವರ ರೂಪ ವಾಮನ, ಅವರ ಕ್ರಿಯಾ ತ್ರಿವಿಕ್ರಮ. ಮೌಳಿಕ ವಾಮನದಂತೆ ಇದ್ದರೂ ಕೂಡ ಅದು ಉಪೇಂದ್ರನೇ. ಅವರ ಮೂಲ ಪುರುಷರು ಶ್ರೀಮದ್ ಆಚಾರ್ಯರ ಕರಕಮಲ ಸಂಜಾತರಾದ ಆ ಯತಿವರೇಣ್ಯರು ಯಾರು ಅಷ್ಟಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಆಶ್ರಮ ಪಡೆದವರು ಉಪೇಂದ್ರ ತೀರ್ಥರು. ಆ ಉಪೇಂದ್ರನು ಅಂದರೂ ಒಂದೇ, ವಾಮನ ಅಂದರೂ ಒಂದೇ. ಅದೇ ವಾಮನ ವಿಶೇಷವಾದ ಅನುಗ್ರಹವನ್ನು ನಮ್ಮ ಶ್ರೀಪಾದಗಳಲ್ಲಿ ತಂದುಕೊಟ್ಟಿದ್ದಾನೆ ಎಂಬುದಕ್ಕೆ ದೃಶ್ಯಗಳು ಏನು ಅಂದರೆ, ವಿಶೇಷವಾದ ಆ ಸುಂದರ ಉಡುಪಿಯನ್ನು ನಿರ್ಮಾಣ ಮಾಡಿದರು. ನವರತ್ನ ರಥವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಕಾವ್ಯ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ನಿಮಿಶ್ರಿತ. ಯಾವ ಜಗದ್ವಂದ್ಯನಾದ ಶ್ರೀಕೃಷ್ಣನ ಬಾಯಿಂದ ಬಂದಿರುವ ಆ ಭಗವದ್ಗೀತೆಯನ್ನ ಬೀದಿ ಬೀದಿಗೆ ಮನೆ ಮನೆಗೆ ನಾವು ಭಾರತ ದೇಶದಲ್ಲಿ ಹೇಳ್ತಾ ಇದ್ದರೂ ಇಡೀ ಭಾರತದಲ್ಲಿ ಇರತಕ್ಕಂತಹ ಭಕ್ತರು ಮಾತ್ರ ಉದ್ಧಾರ ಆಗಬಾರದು. ಭಗವಂತನ ಸೃಷ್ಟಿಯಲ್ಲಿ ಬರುವ ಎಲ್ಲ ಜೀವರಾಶಿಗಳು ಸಜ್ಜನರು ಯಾರಿದ್ದಾರೆ ಅವರೆಲ್ಲರೂ ಆ ಭಗವದ್ಗೀತೆಯ ಸಾರವನ್ನ, ಸರ್ವೋಪನಿಷದೋ ಗಾವ, ಆ ಉಪನಿಷತ್ ಸಾರವನ್ನ ದೋಗ್ಧ ಗೋಪಾಲನಂದನ
ಉಪನಿಷತ್ ಸಾರವನ್ನು ಏನು ಕೃಷ್ಣ ನಮಗೆ ಗೀತೆಯಾಗಿ ಕೊಟ್ಟಿದ್ದಾನೆ ಇದೆ. ಯಾವುದು ಬಹಳ ದುರ್ಲಭ ಅಂದ್ರೆ ಬರೆಯೋದು. ಒಂದು ಹುಡುಗರು ಯಾರು ಒಬ್ಬರು ಹೇಳಿ ನಿಮ್ಮ ಮನೆ ಹುಡುಗರು ಹೋಮ್ವರ್ಕ್ ಮಾಡ್ತಾರೆ ಅಂತ ಮಾಡೋದೇ ಇಲ್ಲ. ಅಂತ ಹುಡುಗರ ಆಭಾರ ವೃದ್ಧರು 103 ವಯಸ್ಸಿರುವ ಒಂದು ಅವ್ವ ಆ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಇವರು ಅವ್ವ ಅಂದ್ರೆ ಸ್ವಾಮಿಗಳು ಅವರ ಮನೆಗೆ ಹೋಗಿ ಅವರಿಗೆ ಮಂತ್ರಾಕ್ಷರ ಕೊಟ್ಟು ಅವರ ಜೊತೆಗೆ ಮಾತಾಡಿ ಇದನ್ನು ಮಾಡಬೇಕು ಅಂದಾಗ ಎಷ್ಟು ದೊಡ್ಡ ಕಳಕಳಿ ಆ ಭಗವದ್ಗೀತೆಯ ಮೇಲೆ. ಇಡೀ ವಿಶ್ವ ಗೀತಾ ಪರ್ಯಾಯ, ಉಡುಪಿ ಅಷ್ಟಮಠದ ಪರ್ಯಾಯ ಎಂಬುದು ಅವರವರ ಕಾಲದಲ್ಲಿ ಅವರವರು ವಿಶೇಷವಾಗಿ ಕೃಷ್ಣ ಸೇವೆ ಮಾಡುವುದನ್ನು ನೋಡ್ತೇವೆ. ಆದರೆ ಇಡೀ ವಿಶ್ವ ಗುರುಗಳಾದ ಶ್ರೀಮದ್ ಆಚಾರ್ಯರಿಗೆ ವಿಶ್ವ ಪರ್ಯಾಯವನ್ನ ಮಾಡಿ ಗೀತೆಯ ಸಾರವನ್ನ ಆಭಾರ ವೃದ್ಧರಿಗೆ ಉಳಿಸಿದ ಒಂದು ಕೀರ್ತಿಯನ್ನ ಪಡೆದವರು ಶ್ರೀಪಾದಂಗಳವರು. அப்படிப்பட்ட ஸ்ரீபாதங்களவர்கள் தெருவாக சென்று நாம் என்ன பஜனை ஸ்தோத்திரங்களை செய்கிறோமோ அப்படிப்பட்ட உற்சவத்தை நமது பாரத தேசம் அல்லாது விதேசங்களிலும் இருக்கும்படியான எல்லா பக்தர்களும் அந்த ஒரு அமுதத்தை பானம் செய்ய வேண்டும் என்கின்ற முயற்சியிலே ஸ்ரீபாதங்கள் அவர்கள் அதை வெறும் சாமான்யமா பேசும்போது சொல்லுவான், தங்க எழுத்தால் எழுதணும், இட் ஷுட் பி ரிட்டன் இன் கோல்டன் லெட்டர்ஸ். அப்படி அதை எப்படி நிரூபித்தார் சுவாமிகள்னா, பகவானுக்கு கீதாச்சாரிய ஸ்வர்ண ரதத்தை சமர்ப்பிப்பதன் மூலமாக அதை கீதையை ஒருமுகம் பாராயணமாக, கீதையுடைய சாரத்தை பிரவச்சனமாக, அதே நேரத்தில் எந்த ரதத்திலே பகவான் கிருஷ்ணன் உட்கார்ந்து கொண்டு அர்ஜுனுடைய பயத்தை போக்கி அவனுடைய உன்னதமான கர்த்தவியம் நீ செய்ய வேண்டும், கிருதகிருத்தியஸ்ய பாரத என்பதாக அவனை எழுப்பினாரோ. இப்படி தட்டி எழுப்புறவங்க யாருமே இல்லை. நம்ம பசங்களை படுக்க வச்சு தூங்க வைக்கிறோம். தாத்தா சீக்கிரம் 6 மணிக்கு எழுந்துடுறாங்க, எழுந்துக்க மாட்டேங்கிறான். ஆனா நம்ம எல்லாரையும் தட்டி எழுப்பினவர் குத்திகை மடாதீசரான ಚಕ್ರವರ್ತಿಯಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವர்கள் ಅಂತ ಮಹಾನುಭಾವರ ವಿಶೇಷವಾದ ದರ್ಶನವನ್ನ ಇವತ್ತು ನಾವು ನೋಡಿದ್ದೇವೆ. ನದೇವಾ ಮುಚ್ಚಿದಾಮಯ ತೇ ಪುನಂತಿ ಉರುಕಾಲೇನ தர்ஷனாதேவ சாதவகான்னு விசேஷமான நாள். தமிழ்நாட்டில் பங்குனி உத்திர உற்சவம் ரொம்ப விசேஷம். ತಮಿಳುನಾಡಿನಲ್ಲಿ ಪಂಗುಣಿ ಉತ್ತರ ಪಾಲ್ಗುಣ ಮಾಸ ಉತ್ತರ ನಕ್ಷತ್ರದಲ್ಲಿ ಉತ್ಸವ ಬಹಳ ವಿಶೇಷ. ಈ ಕಬಾಲೀಶ ಏನಿದ್ದಾನೆ ಆ ಕಬಾಲೀಶ್ವರನಿಗೆ ಉತ್ಸವ ಆಗ್ತಾ ಇದೆ. ಆ ಉತ್ಸವದಲ್ಲಿ ಶ್ರೀ ಕೃಷ್ಣನ ವಿಶೇಷವಾದ ಒಂದು ಆರಾಧಕರಾದ ನಮ್ಮ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಆಗಮನ ಚೆನ್ನೈ ಜನಗಳ ಬಹಳ ದೊಡ್ಡ ಪುಣ್ಯ. ಚೆನ್ನಾಗಿ ತಿಳ್ಕೋಬೇಕು, ಚೆನ್ನೈ ಮಾಡಿದಷ್ಟು ಪುಣ್ಯ ಬೇರೆ ಯಾವ ನಗರವೂ ಮಾಡಿದ್ದಿಲ್ಲ ಅಂತ ಅದನ್ನ ಅತಿಶಯೋಕ್ತಿ ಅಲ್ಲ, ಸ್ವಭಾವೋಕ್ತಿ. ಹೇಗೆ ಅಂದರೆ ಯಾರಾದರೂ ಒಂದು ಯತಿವರಣ್ಯರು ಬರ್ತಾನೆ ಇರ್ತಾರೆ, ನಮಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ ಅಂತ. 2 ವರ್ಷಗಳ ಕಾಲ ಅಹೋರಾತ್ರ ಆ ಕೃಷ್ಣನ ಪೂಜೆಯನ್ನು 3 ಸಲ ಅವರ ಒಂದು ಪೂಜಾದಿ ಪ್ರಸಾದಗಳನ್ನು ತಗೊಳ್ಳುವ ಭಾಗ್ಯ ನಮಗೆ ಸಿಕ್ಕಿತು. ಅವರ ಪರ್ಯಾಯಕಾಲದಲ್ಲಿ 3 ಸಲ ಹೋದೇವೆ. ಇನ್ನು ಮುಂದೆ 12 ವರ್ಷಗಳಾದ ಮೇಲೆ ಸ್ವಾಮಿಗಳ 5ನೇ ಪರ್ಯಾಯ ಬರ್ತಾ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ, 4 ಪರ್ಯಾಯವನ್ನ ಸಂಪೂರ್ತಿಯಾಗಿ ಮುಗಿಸಿ 5ನೇ ಪರ್ಯಾಯಕ್ಕೆ ಹೊರಟು ಬಿಟ್ಟಿದ್ದಾರೆ ಸ್ವಾಮಿಗಳು. ಅಂದ್ರೆ ಏನರ್ಥ, ಒಂದು ಮುಗದ ಇನ್ನೊಂದು ಆರಂಭ ಅಂತ. ಈಗ ದಕ್ಷಿಣೆ ಕೊಡ್ತೇವೆ ಅಥವಾ ಡೊನೇಷನ್ ಕೊಡ್ತೇವೆ ಅಂದ್ರೆ 100 ರೂಪಾಯಿ ಕೊಡಬಾರ್ದು, 101, 108, 110 ಕೊಡಬೇಕು. ಕಾರಣ ಅದು ಬೆಳೀತಿದೆ, ಉತ್ತರೋತ್ತರ ಬೆಳೀಲಿ ಅಂತ. ಆ ರೀತಿ ಶ್ರೀಪಾದಂಗಳವರು ತಮ್ಮ 5ನೇ ಪರ್ಯಾಯದ ಒಂದು ಮಾರ್ಗದಲ್ಲಿ ಈ ವಿಶ್ವ ಪರ್ಯಾಯ ಹೇಗಿದೆಯೋ ಅದೇ ರೀತಿ ಇನ್ನು ಮುಂದೆ ಅವರ ಯಾವ ರೀತಿಯ ಒಂದು ಸೇವೆ ಇರ್ತದೆ ಅಂತ ನಾವು ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ದೊಡ್ಡ ಕೀರ್ತಿವಂತರಾದ ಶ್ರೀಪಾದಂಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಸಕಲ ಸಜ್ಜನ ಸಾಧು ವೃಂದದ ಪ್ರತಿನಿಧಿಯಾಗಿ ಶ್ರೀಮಠದ ಸೇವಕನಾಗಿ ಶ್ರೀಪಾದಂಗಳವರ ಅಡಿದಾವಗಳಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಮುಖ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೊಫೆಸರ್ ನಾಗೇಂದ್ರ ಅವರು ನೋಡಲಿಕ್ಕೆ ರೂಪದಲ್ಲಿ ಚಿಕ್ಕವರಾಗಿದ್ದಾರೆ, ಆದರೆ ಅವರು ಮಾತಾಡಲಿಕ್ಕೆ ಶುರು ಮಾಡಿದರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರಿಗೆ ಶ್ರೀಮಠದಿಂದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಡಾಕ್ಟರ್ ಜಸ್ಟಿಸ್ ಅನಿತಾ ಸುಮಂತ್ ಅಂತ ಹೇಳ್ತಕ್ಕಂಥ ಒಂದು ಜಡ್ಜ್ ಅವರು ಮದ್ರಾಸ್ ಹೈಕೋರ್ಟಿನ ಸೇವಕರು. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಮತ್ತು ಇನ್ನೂ ಒಬ್ಬರು ಬರಬೇಕಾಗಿದೆ, ಅವರಿಗೂ ಸ್ವಾಗತವನ್ನು ಈಗ ಹೇಳ್ತಾ ಇದ್ದೇವೆ. ವೇಲು ಅಂತ ಈ ಪ್ರದೇಶದ ಮಹಿಳಾಪುರ, ಈ ಮೈಲಾಪುರಿಗೆ ಸಂಸ್ಕೃತದಲ್ಲಿ ಮಯೂರಪುರ ಅಂತಲೂ ಹೇಳ್ತಾರೆ, ಮಹಿಳಾಪುರ ಅಂತಲೂ ಹೇಳ್ತಾರೆ. ಮಹಿಳಾ ಈಗ ನೋಡಿದ್ರೆ ಮಹಿಳೆಯರ ಸಂಖ್ಯೆನೇ ಹೆಚ್ಚಿದೆ. ಇದು ಮಹಿಳಾಪುರ ಅನ್ವರ್ತಕವಾಗಿ ಇವತ್ತು ಅಂತ ಹೇಳ್ತಾ ಆ ಪ್ರದೇಶದ ಒಂದು ಮಿನಿಸ್ಟರ್ ಬರ್ತಾ ಇದ್ದಾರೆ. ತದನಂತರ ಸಂಗೀತ ಆ ಒಂದು ವಿಶೇಷವಾದ ಭೋಜನಾಲಯದ ಅಧ್ಯಕ್ಷರಾದ ರಾಜಗೋಪಾಲ್ ರಾಯರು ಅವರು ಆಗಮಿಸಿದ್ದಾರೆ.
ಮತ್ತೆ ಗಂಗಾ ಪ್ರಸಾದ್ ಧರ್ಮಭೂಷಣ ಸೀತಾರಾಮರಾಯರ ಧರ್ಮವನ್ನು ಇವತ್ತು ಉಳಿಸಿಕೊಂಡು ಅವರ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುವ ಇವರು ಧರ್ಮಭೂಷಣ ಆಗಿರುವ ಶ್ರೀ ಗಂಗಾ ಪ್ರಸಾದ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತೇನು ನಾವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಆ ವಾಗ್ದಾನ ಮಾಡಿದ್ದನ್ನ ಪೂರೈಸಿದ ಒಂದು ಕೀರ್ತಿಯನ್ನ ಪಡೆದವರು ಡಾಕ್ಟರ್ ಜಮ್ಮಿ ವೆಂಕಟರಮಣ ಅವರು. ನನ್ನ ಕಡೆಗಡೆ ಎಷ್ಟೋ ವಾಗ್ದಾನ ಮಾಡುವರು. ದಾಸ್ಯಾಮೀತಿ ಪ್ರತಿಜ್ಞಾಯ ಯೋ ಅನ್ಯತಾ ಕುರುತೆ ಮನಃ, ಯಾವಾಗ ಕೊಡ್ತೇನೆ ಅಂತ ಹೇಳಿ ಸರಿ ನೋಡೋಣ ಆಮೇಲೆ ಅಂತ ವ್ಯತ್ಯಾಸ ಮಾಡ್ತಾನೋ ರಹಸ್ಯ ಪಾಪದರ ಕಥಾ ಅಂತಾನೆ ಮಹಾಭಾರತದಲ್ಲಿ. ಅದಕ್ಕಿಂತ ದೊಡ್ಡ ಪಾಪ ಯಾವುದು ಅಂತ ಕೊಡದೇನೆ ಅಂತ ಹೇಳಿ ಕೊಡದೇ ಇರುವಂತ. ಆದರೆ 12 ವರ್ಷಗಳ ಮುಂದೆ ವಾಗ್ದಾನ ಮಾಡಿ ಶ್ರೀಪಾದಂಗಳವರ ಸಂಚಾರ ಕ್ರಮದಲ್ಲಿ ಬಂದಾಗ ಕೊಟ್ಟ ವಾಗ್ದಾನವನ್ನು ಇಡೀ ಹಿರಿಯರ ಉದ್ಧಾರಕ್ಕೋಸ್ಕರ ಆ ಜಮ್ಮಿ ಕುಟುಂಬದವರು ವೆಂಕಟರಮಣರಾಯರ ಅಧ್ಯಕ್ಷತೆಯಲ್ಲಿ ದಾನವಾಗಿದೆ. ಅವರು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಈ ರೀತಿ ಶ್ರೀಪಾದಂಗಳವರ ವೇದಿಕೆ, ಅವರ ಹಿಂದೆ ಇರುವ ನಾವೆಲ್ಲರೂ ಕೂಡ ವಿಶೇಷವಾಗಿ ಸೇವೆ ಮಾಡಲು ಬಂದಿರುವ ಎಲ್ಲ ಭಜನಾ ಮಂಡಳಿಗಳು, ಎಲ್ಲ ವಿದ್ವದ್ಗೋಷ್ಠಿ ಮತ್ತು ಎಲ್ಲ ಪಾರಾಯಣ ಗೋಷ್ಠಿ, ರವಿರಾವ್ ಮೊದಲಾದ ಎಲ್ಲ ಭಕ್ತ ವೃಂದಕ್ಕೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇನ್ನು ಮುಂದೆ ಶ್ರೀಪಾದಂಗಳವರು ದೀಪ ಪ್ರಜ್ವಲನೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಮಪ್ರಸಾದ್ ಅವರಿಗೆ ಸ್ವಾಗತವನ್ನು ಹೇಳಿದ್ದೇವೆ. ಮತ್ತೊಂದು ಸಲ ಅವರಿಗೆ ಸ್ವಾಗತವನ್ನು ಹೇಳ್ತಾ ಅವರಿಗೆ ವೇದಿಕೆಗೆ ಬರಬೇಕು ಎಂದು ಪ್ರಾರ್ಥಿಸ್ತಾ ಒಂದು ದೇವರ ನಾಮದ ಜೊತೆಗೆ ಎಲ್ಲರೂ ಸೇರಿ ಒಂದು ದೇವರ ನಾಮದ ಜೊತೆಗೆ ಆ ದೀಪವನ್ನು ಪ್ರಜ್ವಲನ ಮಾಡಬೇಕಾಗಿ ಪ್ರಾರ್ಥಿಸ. ದೇವರ ನಾಮ ಪ್ರಾರಂಭ ಮಾಡಿ. ಧನ್ಯವಾದ. அவர்களை மயிலாப்பூர் இந்த தொகுதி ஒரு எம்எல்ஏவாக இருக்கக்கூடிய அவருக்கு ஸ்ரீமடத்தின் பரவான வரவேற்பதில் நிர்வகிக்கப்படுகிறது. இப்பொழுது சுவாமிகளுக்கு திரு ஜமி வெங்கட்ரமணராவ் அவர்கள் மாலார்ப்பணம் செய்து அவருக்கு கௌரவத்தை சமர்ப்பிப்பார். இப்பொழுது 5வது ஆசனம் என்னென்ன பிரம்மச்சரியம், கிரஸ்தம், வானப்பிரதம், சன்னியாசங்கிறது சாஸ்திர ரீதியான ஆசிரமம். ஆனால் 5வது ஆசிரமம் விருத்தாசிரமம்.
அந்த வித்யாசிரமத்துக்கு குழந்தைகள்லாம் அனுப்பிட்டு இருக்கா. காரணம் என்னன்னா, கொரோனா நேரத்தில் எல்லாரும் கவனிக்கணும். நேற்றுக்கு சுவாமியார் பேசும்போது இந்த ஒரு உதாரணத்தை சொன்னார். அம்மா இறந்து போயிருக்கா, ஆனா பையனானவன் எவ்வளோ காசு வேணா நான் ஆச்சார கொடுக்குறேன், அவரை வச்சு செஞ்சுடும், என்னால் வர முடியாதுன்னு ஒரே ஃபோன் அட்டன் பண்ணா, ரெண்டாவது ஃபோன் அவன் எடுக்கவே இல்லை. அப்படி இருக்கு இன்றைய கலாச்சாரம். அப்படிப்பட்ட நேரத்திலே சம்பிரதாயமாக வெளிநாடு செல்வது என்பது அவரவருடைய தனிப்பட்ட விருப்பத்திற்கு ஏற்பட்டதாக இருந்தாலும், ஆனால் அங்கிருக்கும்படியான பலர் நமது மத்த சாஸ்திரத்தையும் மற்ற சம்பிரதாயத்தையும் விடாமல் இருப்பதற்கான முயற்சியில் இறங்கியவர் நமது சுகுணேந்திர. விவேகானந்தருக்கு அடுத்தபடியாக 2 நாட்கள் விவேகானந்தர் அமெரிக்காவிலே தனக்கு பேச நேரம் கிடைக்காமல் காத்திருந்தாராம். ஆனால் அவருக்கு நேரம் கிடைக்கும்படியான நேரத்திலே 2 வார்த்தைகள் பேசினார் சிகாகோவிலே. ஒன்று, மை டியர் பிரதர்ஸ் அண்ட் சிஸ்டர்ஸ் ஆஃப் மை வேர்ல்டுன்னு ஈஸ்ட் ஏஷியான்னு கூப்பிட்டார். எல்லாரையும் எப்படி கூப்பிட்டார்னா, என் உடன் பிறந்த சகோதர சகோதரிகளே என்பதாக. அதற்கு பிறகு எல்லோரையும் ஸ்ரீமத் ஆச்சாரனுடைய சித்தாந்தத்தினுடைய சாரத்தை பருக வைக்க வேண்டும். விஸ்வ கீதை, அந்த கீதையினுடைய உண்மை தத்துவம் என்ன, அதை எப்படி மத்வாச்சாரியர் உலகிற்கு கொடுத்திருக்கிறார் என்பதை உணர்த்த அவர் செல்ல வேண்டிய சில நிர்பந்தங்கள் காரணமாக சென்றால், இன்று பலர் அங்கு சாதுர்மாசியம், ஏகாதசி உபவாசம், முற்ற கோபீச்சந்திரன், சந்தியாவந்தனம் முதலான கர்மாக்களை விடாமல் இருப்பதற்கு முக்கிய காரணம் நம் சுவாமிகளுடைய அந்த திக்விஜயம். அவருக்கு எல்லோருடைய சார்பாக நன்றியை கூறி, இன்றைய ஒரு விசேஷமான முக்கிய அதிதிகளாக வந்திருக்கும்படியான எல்லோருக்கும், ஒவ்வொருவரும் ஒவ்வொரு விதத்திலே சிறந்தவர்கள், அவர்களை பற்றி சொல்லணும்னா அதுக்கு தனியா ஒரு ப்ரோக்ராம் போடணும். இருந்தாலும் திருமல திம்மப்பனுடைய பரிபூர்ண ஆசியை பெற்றவர் ராம் பிரசாத் அவர்கள். அவர் வெங்கட்ரமண ராவ் சொல்லவே வேண்டாம், முதலே சொன்னேன். தானம்னா எப்படி சொன்ன வார்த்தையை காப்பாற்றுறதுங்கிறது அவரோட மூலமா நாம தெரிஞ்சுக்கணும். கங்கா பிரசாத் 2 பிரசாத் ஒன்னா உட்கார்ந்துருக்காங்க பாருங்க. செவிக்கு உணவில்லாத போது வயிற்றுக்கு மெய்யாப்படும். ஒன்னு கேட்கிற பிரசாதம், ஒன்னு கொடுக்கிற பிரசாதம். 2, ஒரு கங்கா பிரசாத், ஒரு ராம் பிரசாத். அப்படி அவர் தாத்தா தர்மபூஷணன் பிரசித்தம் சொன்னேன். அப்படி சங்கீதா அப்படிங்கிற ஒரு நிறுவனத்தின் மூலமாக பல ஏழைகளுக்கும் பலருக்கு உணவளித்து காப்பாற்றிக் கொண்டிருக்கக்கூடிய இந்த ராஜகோபால் அவர்களுக்கு மற்றும் இந்த கொல்லியின் நிர்வாகியான திரு வேலு அவர்களுக்கு ஸ்ரீமடத்தின் சார்பாக ஆனர் செய்ய வேண்டும். இன்றைய அதிதிகளில் முக்கியமாக வந்திருக்கும் ஸ்ரீமதி அனிதா சுமந்த் ஜஸ்டிஸ் அவர்களையும் கௌரவிக்க திரு ரேகா சீனிவாஸ், டாக்டர் ரேகா சீனிவாஸ் அவர்களை மேடைக்கு அழைக்கிறேன். அவர்கள் மாலார்ப்பணம் செய்து அவரை கௌரவிக்க வேண்டும். அடுத்தபடியாக டாக்டர் ஆர் நாகேந்திரா அவர்களை ஸ்ரீனிவாஸ் அவர்கள் மாலார்ப்பணம் செய்ய வேண்டும். ப்ரொஃபசர் டாக்டர் ஆர் நாகேந்திரா அவர்களை கௌரவிக்க ஸ்ரீனிவாஸ் அவர்களை அழைக்கிறேன். ஸ்ரீனிவாஸ் திரு சா வேலு அவர்களை கௌரவிக்க பாலசுப்ரமணியம் அவர்களை அழைக்கிறோம். திரு ராஜகோபால் அவர்களை கௌரவிக்க திரு மாதவ பட் அவர்களை மேடைக்கு வருமாறு அழைக்கிறோம். திரு ராம் பிரசாத் அவர்களை கௌரவிக்க ஸ்ரீ முரளி கிருஷ்ணாச்சார் அவர்களை மேடைக்கு வருமாறு அழைக்கிறோம். திரு கங்கா பிரசாத் அவர்களை கௌரவிக்க திரு குரு பிரசாத் அவர்களை மேடைக்கு அழைக்கிறோம். டாக்டர் ஜம்மி திரு கங்கா பிரசாத் அவர்களை கௌரவிக்க குரு பிரசாத் அவர்களை அழைக்கிறோம். டாக்டர் ஜம்மி வெங்கட்ரமணா அவர்களை கௌரவிக்க திரு சத்யநாராயண ராவ் அவர்களை மேடைக்கு அழைக்கிறோம்.
இன்றைய நிகழ்ச்சியில் 4 பேச இருக்கிறார்கள். அந்த 4 திரு வித்வான்சரான ஐயா ஆனந்த தீர்த்தா அவர்கள் 3 நிமிட காலம் தங்களது விசேஷமான பிரவச்சனத்தை ஸ்ரீபாதங்கள் சன்னிதானத்தில் செய்யுமாறு பிரார்த்திக்கிறோம். शास्त्रं देवकी पुत्रगीतम् एको देवो देवकी पुत्र एव एको मंत्रः तस्य नामानि यानि कर्माप्येकं तस्य देवस्य सेवा. 4 ವಿಷಯಗಳನ್ನು ಹೇಳ್ತಾರೆ. ಇವತ್ತು ಶಾಸ್ತ್ರ ಅಂತ ತುಂಬಾ ಇದೆ. ನಮಗೆ ಯಾವ ಶಾಸ್ತ್ರವನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ದೇವಕಿ ಪುತ್ರನಾದ ಕೃಷ್ಣನಿಂದ ಹೇಳಲ್ಪಟ್ಟಂತಹ ಗೀತೆಯನ್ನ ಸ್ವೀಕಾರ ಮಾಡಬೇಕು. ಗೀತೆ ಅಂತ ಹೇಳಿದಾಗ ನಮಗೆ ಬೇರೆ ಬೇರೆ ಗೀತೆಗಳು ಭಾಗವತದಲ್ಲಿ ಬರ್ತದೆ. ಶ್ರುತಿ ಗೀತ, ಭ್ರಮರ ಗೀತ, ಹಾಗೆ ಗೋಪಿ ಗೀತ, ಹೀಗೆ ಎಲ್ಲ ಗೀತ ಅಂತ ಬರ್ತದೆ. ಆದರೆ ಇವತ್ತು ಗೀತೆ ಅಂತ ಹೇಳಿದ ಕೂಡಲೇ ನಮಗೆ ಒಂದೇ ಒಂದು ನೆನಪಾಗುವುದು ಕೃಷ್ಣನಿಂದ ಹೇಳಲ್ಪಟ್ಟಂತಹ ಭಗವದ್ಗೀತೆಗೆ ಗೀತೆ ಅಂತ. ಆದ್ದರಿಂದ ಶಾಸ್ತ್ರ ಅಂದ್ರೆ ಒಂದೇ ಒಂದು ಭಗವದ್ಗೀತೆ. ಅಂತಹ ಭಗವದ್ಗೀತೆಗೆ ಇವತ್ತು 3 ಮತಾಚಾರ್ಯರು ಕೂಡ ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಇವತ್ತು ಆಚಾರ್ಯರು ಅಂತ ಅನಿಸ್ಕೊಳ್ಬೇಕಾದ್ರೆ ಪ್ರಸ್ಥಾನ ತ್ರಯಗಳಿಗೆ ವ್ಯಾಖ್ಯಾನವನ್ನ ಭಾಷ್ಯವನ್ನ ಮಾಡಿದರೆ ಮಾತ್ರ ಅವರು ಆಚಾರ್ಯರು. ಹಾಗೆ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡಿ ಗೀತೆಗೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಅಂತ 2 ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಮೊದಲು ಭಗವದ್ಗೀತೆಯ ಭಾಷ್ಯವನ್ನ ಬದರಿ ಕ್ಷೇತ್ರಕ್ಕೆ ಹೋಗಿ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಇವತ್ತು ಗೀತೆಯನ್ನ ಅಕ್ಸೆಪ್ಟ್ ಮಾಡಿದ್ದು, ಡೈರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿದ್ದು ಶ್ರೀ ವೇದವ್ಯಾಸ ದೇವ ಮಧ್ವಾಚಾರ್ಯರ ಗೀತಾ ಭಾಷ್ಯ. ಅಂತಹ ಗೀತೆ ಏನಿದೆ ಅದು ಶಾಸ್ತ್ರ. ದೇವರು ಅಂದ್ರೆ ಯಾರು? ದೇವಕಿ ಪುತ್ರ ಏವ. ಕೃಷ್ಣ ಪರಮಾತ್ಮನೇ ಒಬ್ಬನೇ ದೇವತೆ. ಪರದೇವತೆ ಅಂದ್ರೆ ಇವನು. ಮಂತ್ರಗಳು ಸುಮಾರು ಸಾವಿರಾರು ಮಂತ್ರಗಳಿದೆ. ಯಾವ ಮಂತ್ರವನ್ನ ನಾವು ಉಚ್ಚಾರಣೆ ಮಾಡಬೇಕು, ಯಾವುದು ನಮಗೆ ಕಲಿಯುಗದಲ್ಲಿ ಸಿದ್ಧಿದಾಯಕ ಅಂದ್ರೆ ಅದು ಕೃಷ್ಣ ಮಂತ್ರ. ಆದ್ದರಿಂದ ಕೃಷ್ಣ ಮಂತ್ರ, ಗೀತೆ, ಹಾಗೆ ಶಾಸ್ತ್ರ. ದೇವರು ಅಂದ್ರೆ ಭಗವಂತ ಕೃಷ್ಣ. ಇನ್ನು ಸೇವೆ ಅಂದ್ರೆ ಏನು? ಭಗವಂತನ ಸೇವೆ. ದೇವರ ಸೇವೆಯನ್ನ ನಾವು ಯಾವ ಕೆಲಸ ನಮಗೆ ದೇವರು ಕೊಟ್ಟಿದ್ದಾರೋ ಅದನ್ನ ಭಗವತ್ ಸೇವಾ ರೂಪವಾಗಿ ಮಾಡಿ ಅವನಿಗೆ ಅರ್ಪಣೆ ಮಾಡುವುದು ಅಂತೇನಿದೆ. ಯಾವ ಆಚಾರ್ಯರು ಏನು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಉಪೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ವಿಶ್ವಮಾನ್ಯರಾದ ವಿಶ್ವಗೀತಾ ಪರ್ಯಾಯವನ್ನ ಆಚರಣೆ ಮಾಡಿದಂತಹ ಪೂಜ್ಯರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ 4ನೆಯ ಪರ್ಯಾಯವನ್ನ ವೈಭವವಾಗಿ ಉಡುಪಿಯಲ್ಲಿ ಕೃಷ್ಣನ ಸೇವೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಇದೆಲ್ಲ ತಾವೆಲ್ಲ ನೋಡಿದ್ದೀರಾ, ಪ್ರತ್ಯೇಕವಾಗಿ ಏನು ಹೇಳಬೇಕು ಅಂತ ಇಲ್ಲ. ಅಂತಹ ಆ 2 ವರ್ಷದ ಕೃಷ್ಣನ ಸೇವೆಯಲ್ಲಿ ಮುಖ್ಯವಾದಂತಹ ಒಂದು ಅಂಶ, ನಮ್ಮ ಭಾರತದ ಪ್ರಧಾನಮಂತ್ರಿಯವರನ್ನ ಉಡುಪಿ ಕೃಷ್ಣನ ಕ್ಷೇತ್ರಕ್ಕೆ ಕರೆಸಿ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಕೋಟಿ ಕಂಠ ಗೀತಾ ಪಾಠದಲ್ಲಿ ಅವರು ಪಾಲ್ಗೊಂಡು ವಿಶೇಷವಾಗಿ ಅವರಿಗೆ ಮಧ್ವ ಸಿದ್ಧಾಂತದ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ತಾವೆಲ್ಲ ನೋಡಿದ್ದೀರಾ ಟಿವಿಯಲ್ಲಿ, ಬೇರೆ ಬೇರೆ ಇದರಲ್ಲಿ ಬಂದಿದೆ. ಮೋಡಿಜಿ ಅವರಿಗೆ, ಪ್ರಧಾನಮಂತ್ರಿಯವರಿಗೆ ಕರೆಸಿ ಸಾಕ್ಷಾತ್ ಶ್ರೀಪಾದಂಗಳವರೇ ಅಂಗಾರ ಅಕ್ಷತೆಯನ್ನ ಹಚ್ಚಿ ಮಧ್ವ ಸಿದ್ಧಾಂತದ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಅಂತಹ ಶ್ರೀಪಾದಂಗಳವರು ಆ ಪರ್ಯಾಯಕ್ಕೆ ಹೆಸರು ಏನು ಇಟ್ಟಿದ್ದಾರೆ? ವಿಶ್ವ ಗೀತಾ ಪರ್ಯಾಯ ಅಂತ. ಪರ್ಯಾಯ ಅಂತ ಹೇಳಿದಾಗ ನಮಗೆ ಬೇರೆ ಬೇರೆ ಪರ್ಯಾಯಗಳು ಆಗ್ತದೆ. ಆದ್ರೆ ಇಡೀ ವಿಶ್ವದಲ್ಲಿ ಭಗವಂತನ ಕೃಷ್ಣನ ಗೀತೆಯ ಸಂದೇಶ ಎಲ್ಲ ಕಡೆ ಮುಟ್ಟಬೇಕು. ಗುರಿ ಮುಟ್ಟುವುದು ಮಾತ್ರ ಅಲ್ಲ, ಎಲ್ಲರ ಕೈಯಲ್ಲಿ ಲೇಖನವನ್ನ ಬರೆಸಿ ಅಂತಹ ಒಂದು ಸೇವೆಯನ್ನ ಶ್ರೀಪಾದಂಗಳವರು ನಮ್ಮ ಮೂಲಕವಾಗಿ ಮಾಡಿಸಿದ್ದಾರೆ. ಯಾಕೆಂದ್ರೆ ಮರೆಯದರೆ ಹರಿಯ ನಾಮ ಬರೆದು ಓದಿ ಬೇಡ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಅಂತ ಹೇಳ್ತಾರೆ ಕೇಶವದಾಸರು. ಅಲ್ಲಿ ಹೇಳಿದಾಗ ಬರೀ ನಾವು ಓದುವುದು, ಕೇಳುವುದು, ಶ್ರವಣ ಮರಣ ಅಲ್ಲ,
ಬರೆದು ಓದಿಪೇಂದ್ರವರಿಗೆ ಅಂತ ಹೇಳಿದ್ರಿಂದ ಶ್ರೀಪಾದಂಗಳು ಏನ್ ಮಾಡಿದ್ದಾರೆ, ಬರೀ ನೀವು ಶ್ರವಣ ಮಾಡಬೇಡಿ, ಬರೀ ನೀವು ಕೇಳುವುದು ಮಾತ್ರ ಅಲ್ಲ, ಗೀತೆಯನ್ನ 700 ಶ್ಲೋಕವನ್ನ ಆಚಾರ್ಯರು ಹೇಳಿದಂತೆ 3 ವರ್ಷದಿಂದ ಪ್ರಾರಂಭ ಮಾಡಿ 90 ವರ್ಷದವರೆಗೆ ಇರತಕ್ಕಂತಹ ಎಲ್ಲರ ಮೂಲಕವಾಗಿ ಕೋಟಿ ಗೀತ ಲೇಖನ ಯಜ್ಞವನ್ನ ಭರಿಸಿ ಅದನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಶ್ರೀಪಾದಂಗಳವರು ನಮ್ಮ ಚೆನ್ನೈಗೆ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದಾರೆ. ಒಂದೇ ಒಂದು ವಿಷಯವನ್ನು ಹೇಳ್ತೀನಿ, ಗುರುಗಳ ಸಮಕ್ಷಮದಲ್ಲಿ ಪ್ರತ್ಯಕ್ಷ ಗುಣವಸ್ತುತ್ಯ ಅಂತ. ಶ್ರೀಪಾದಂಗಳವರು ಸಾಕ್ಷಾತ್ ವಿದ್ಯಾಮಾನ್ಯರ ತೀರ್ಥರ ಸಾಕ್ಷಾತ್ ಶಿಷ್ಯರಾಗಿ ಶಾಸ್ತ್ರಗಳನ್ನ ಚೆನ್ನಾಗಿ ಅರಿತು ನುರಿದು ಅದರಲ್ಲಿ ಬರತಕ್ಕಂತಹ ಸಾರಗಳನ್ನ ಹೇಳುವುದರಲ್ಲಿ ಬಹುನಿಷ್ಣಾತರಾಗಿದ್ದಾರೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಇವತ್ತು ನಮಗೆ ಸುಗುಣಮಾಲ ಅಂತ ಒಂದು ಪತ್ರಿಕೆ ಬರ್ತದೆ, ಸುಗುಣ ಡೈಜೆಸ್ಟ್ ಅಂತ. ಇಂಗ್ಲಿಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ, ತಮಿಳಲ್ಲೂ ಬರ್ತದೆ. ಅಂತಹ ಸುಗುಣಮಾಲೆಯಲ್ಲಿ ಶ್ರೀಪಾದಂಗಳವರು ವಿದ್ಯಾಮಾನ್ಯ ತೀರ್ಥರ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪರ್ಯಾಯದ ದೊರೆಯಲ್ಲಿ ವಿದ್ಯಾಮಾನ್ಯ ತೀರ್ಥರ ವೃಂದಾವನ ಆದಂತಹ ಸಂದರ್ಭದಿಂದ ಪ್ರಾರಂಭ ಮಾಡಿ ಯಾವ ನ್ಯಾಯಸುಧಾ ಗ್ರಂಥಕ್ಕೆ ಬರತಕ್ಕಂತಹ ಮೊದಲನೇ ಶ್ಲೋಕ ಶ್ರೀಯಪತ್ಯೆ ಅಂತ ಪ್ರಾರಂಭ ಆಗತಕ್ಕಂತಹ ಶ್ಲೋಕ ಮತ್ತು 2ನೇ ಶ್ಲೋಕ, ಈ 2 ಶ್ಲೋಕಗಳಿಗೆ ಆ ಸುಗುಣಮಾಲದಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಆರ್ಟಿಕಲ್ ಬರೀತಾ ಇದ್ರು. ನಾವು ಸಾಮಾನ್ಯ ಶ್ಲೋಕದ ಅರ್ಥ ಹೇಳುವುದ್ರೆ 5 ನಿಮಿಷದಲ್ಲೋ 2 ನಿಮಿಷದಲ್ಲೋ ಮುಗಿಸಿಬಿಡ್ತೇವೆ. ಶ್ರೀಪಾದಂಗಳವರ ಜ್ಞಾನದ ಭಂಡಾರ ಹೇಗಿತ್ತು ಅಂದ್ರೆ, ಶ್ರೀಪಾದಂಗಳವರು ಆಯಾವ ಸುಧಾ ಗ್ರಂಥದ ಮಂಗಳ ಶ್ಲೋಕಕ್ಕೆ ಸುಮಾರು 12 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ, ಒಂದು ತಿಂಗಳಿಗೆ ಒಂದು ಸುಗುಣ ಡೈಜೆಸ್ಟ್ ಬಂದ್ರೆ 12 ತಿಂಗಳು, ಒಂದು ವರ್ಷಕ್ಕೆ 12 ತಿಂಗಳು, 12 ಆರ್ಟಿಕಲ್ಸ್. ಹಾಗೆ 12 ವರ್ಷ, 13 ವರ್ಷ, 14 ವರ್ಷಗಳ ಕಾಲ 2 ಶ್ಲೋಕಕ್ಕೆ ಅಷ್ಟು ಅರ್ಥವನ್ನ ಬರೆದಿದ್ದಾರೆ ಅಂದ್ರೆ ಅವರ ಜ್ಞಾನದ ಸಂಪತ್ತು, ವಿದ್ಯಾಮಾನ್ಯ ತೀರ್ಥರ ಮೂಲಕವಾಗಿ ಪಡೆದಂತಹ ಜ್ಞಾನ ಸಂಪತ್ತು ಎಷ್ಟು ಇದೆ ಅಂತ ನಾವು ಕಾಣಬಹುದಾಗಿದೆ. ಇವತ್ತೂ ಕೂಡ ಅನೇಕ ಜನರು ನ್ಯಾಯಸುಧಾ ಗ್ರಂಥದ ಆ ಮಂಗಳ ಶ್ಲೋಕದ, ನಾನೇ ಎಷ್ಟೋ ಸಲ ಪ್ರವಚನ ಮಾಡುವಾಗ ಶ್ರೀಪಾದಂಗಳವರ ಆ ನ್ಯಾಯಸುಧಾ ಮಂಗಳ ಶ್ಲೋಕದ ಅರ್ಥವನ್ನ ಓದಲಿಕ್ಕೆ ಕಬ್ಬಿಣದ ಕಡಲೆ ಅಂತ ಇರುತ್ತೆ, ನೋಡ್ಲಿಕ್ಕೆ ಕನ್ನಡ, ಅದು ಅಷ್ಟು ಸುಲಭವಾಗಿ ಕನ್ನಡ ಅರ್ಥ ಆಗೋದಿಲ್ಲ, ಹಳೆಗನ್ನಡದಲ್ಲಿ ಬರೆಯುತ್ತಾ ಇದ್ರು. ಅಂತಹ ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಪಡೆದಂತಹ ವಿದ್ಯಾಮಾನ್ಯ ತೀರ್ಥರ ಹೊರಶಿಷ್ಯರಾಗಿರ್ತಕ್ಕಂತಹ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಪ್ರತ್ಯೇಕವಾಗಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವರದು ಎಷ್ಟು ಇದೆ ಅಂತ ಹೇಳ್ತಾ ಇದ್ರೆ ಒಂದು ಸಮಾರಂಭ ಮಾಡಬಹುದು. ಅಂತಹ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನನ್ನ 2 ಮಾತುಗಳನ್ನ ಅರ್ಪಣೆ ಮಾಡುತ್ತಾ, ಶ್ರೀಪಾದಂಗಳವರು ಆಗಾಗ ಚೆನ್ನೈಗೆ ಬಂದು ಎಲ್ಲರ ಮೂಲಕವಾಗಿಯೂ ಕೂಡ ಅವರು ಪಾದಪೂಜೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಭಿನಂದನ ಪೂರ್ವಕ ಮಾಡಿದ ಅಯ್ಯಾರ ಆನಂದ ತೀರ್ಥಾಚಾರ್ಯರು ಬಹಳ ವಿಶೇಷವಾಗಿ ಆಚಾರ್ಯರ ಗ್ರಂಥಗಳಲ್ಲಿ ಅವರಿಗಿರುವ ದೀಕ್ಷೆ, ಜಯತೀರ್ಥಾದಿ ಯತಿವರೇಣ್ಯರ ಗ್ರಂಥಗಳ ಪಾಠ ಪ್ರವಚನಗಳಲ್ಲಿ ಅವರಿಗಿರತಕ್ಕಂಥ ಒಂದು ವಿಶೇಷವಾದ ಒಂದು ವೈಖರಿಯನ್ನು ವರ್ಣಿಸಿದರು. ಮತ್ತೊಂದು ಜನಗಳಿಗೆ ತಿಳಿಸಬೇಕಾದ್ದೇನೆಂದರೆ, ವರ್ಲ್ಡ್ ಫಿಲಸಾಫಿಕಲ್ ಕಾನ್ಫರೆನ್ಸ್ ಏನಿದೆ ಅದರಲ್ಲಿ ಪ್ರೆಸಿಡೆಂಟ್ ಆಗಿ ಕೂತು ಇಡೀ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಮೇಯಗಳನ್ನು ಎಲ್ಲ ಜನಗಳಿಗೆ ತಿಳಿಸಿದ ಒಂದು, ಅಂದರೆ ಏನರ್ಥ, ನಮ್ಮ ಮಾಧ್ವ ಸಮೂಹದಲ್ಲಿ நம்முடைய மாத்வ சமூகத்திலே யாராவது ஒருவர் இன்றைய காலகட்டத்தில் எல்லாரும் ஃபாரின் போறாங்க. ஃபாரின் போகாதவ ரொம்ப கம்மி தான். காரணம் எப்படின்னா, ஒரு வீட்டில் ஒரு ஃபாரின் கண்ட்ரியில் ஒரு ரூல் இருக்கு, 2 ஆண் குழந்தை பிறந்தா ஒரு குழந்தைய மிலிட்ரிக்கு தானம் பண்ணணும். ஆனால் இப்போ என்ன ஆயிடுச்சுன்னா, 2 குழந்தை பிறந்தா 2 குழந்தையும் ஃபாரின் அனுப்பிட்டு இவன் நடுத்தரில் நின்றுருக்கான். அப்படி இல்லை, ஃபாரின் போகிறது பெரிய காரியம் இல்லை, போய் என்ன பண்ணவங்க தான் முக்கியம். அப்படி இಡೀ உலகத்தில் இருக்கும்படியான எல்லா மதாச்சாரியர்களும் என்ன அபிப்பிராயத்தை ஸ்ரீமத் ஆச்சார சித்தாந்தத்தை சொல்லுவாளோ, மத்வருடைய வார்த்தைகளை, அதை அங்கு சென்று அதை நிலைநாட்டி மத்வ சித்தாந்தத்தை வெளிநாட்டிலே நிலைநாட்டிய பெருமை நமது சுவாமிகளுக்கு உண்டு என்பதாக சொல்லி, இன்றைய முக்கிய விருந்தினர்களில் ஒருவரான முக்கிய விருந்தினரான ஒரு சின்ன மாற்றம், ப்ரொஃபசர் டாக்டர் ஆர் நாகேந்திரா மிக அழகாக பேசக்கூடியவர், ஆணித்தரமாக பேசக்கூடியவர். அவரை ஒரு 3 நிமிடங்கள் அல்லது 5 நிமிடத்திற்குள் பேசி எங்களுக்கு உதவுமாறு பிரார்த்திக்கிறோம். நாராயணாய பரிபூர்ண குணாங்கமாய விஸ்வோதய ஸ்திகரயவன்யதி பிரதாய ஞானப்பிரதாய விபுதாசன சுத்தரூப சத்காரணாய விகதாய நமோ நமः.
कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात्। प्रथमो हनुमन्नाम द्वितीयो भीमयेव च पूर्णप्रज्ञतृतीयस्तु देवोत्थाने साधु। पूज्याय राघवेन्द्राय सत्यधर्मरताय च भरतां कल्पवृक्षाय मतां कामदेवाय। ಇದು ಎಲ್ಲ ಹೇಳಿದ ಮೇಲೆ ನಾನು ಯಾವಾಗ ಎಲ್ಲಿ ಪ್ರವಚನ ಅಥವಾ ಲೆಕ್ಚರ್ ಕೊಟ್ಟರು ಇನ್ಕ್ಲೂಡಿಂಗ್ ಯುನೈಟೆಡ್ ನೇಷನ್ಸ್ ನಾನು ಯಾವಾಗಲೂ ಹೇಳೋದನ್ನು ಹೇಳ್ಬಿಟ್ಟು ಆಮೇಲೆ ಎರಡು ಮಾತಾಡ್ತೀನಿ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪುಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಿಯೇ ಗುರವೇ ನಮಃ. ಮೊದಲದಾಗಿ ಪೂಜ್ಯ ಶ್ರೀಪಾದಗಳ ಪಾದಪದ್ಮಗಳಲ್ಲಿ ನನ್ನ ಅಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಒಂದು ಎರಡು ಮಾತು ಆಡಬೇಕು. 8 ನಿಮಿಷ, 5+3 8 ನಿಮಿಷ ಅಂತ ಹೇಳಿದಾಗ ರಾಮಕೃಷ್ಣಾಚಾರ್ಯ ನೀವು ಇಂಗ್ಲೀಷಲ್ಲಿ ಮಾತಾಡಿ ಅಂತಂದರು. ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ 2 ದಿನ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದಕ್ಕೆ ಇದು ಅದಷ್ಟು ನಾವು ಎರಡು ಮಾತಾಡಿದ್ದಾಯ್ತು. ಈಗ ಈ ವೇದಿಕೆಯಲ್ಲಿ ಮಾತಾಡೋದು ಬಹಳ ಕಷ್ಟವಾದ ಕೆಲಸ, ಯಾಕೆಂದರೆ ಇದು ಬಹಳ ವಿಶೇಷವಾದ ವೇದಿಕೆ. ಏನು ಇದರ ವೈಶಿಷ್ಟ್ಯ ಅಂದರೆ, ನಮ್ಮ ಜ್ಞಾನ ಧರ್ಮದ ಹಸುವೆಗೆ ಅದನ್ನು ಹೋಗಿಸೋಕ್ಕೆ ಪೂಜ್ಯ ಶ್ರೀಗಳು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ನ್ಯಾಯ ಧರ್ಮನ್ನ ಅದರ ಬಗ್ಗೆ ಇರೋ ಹಸುವೆನ ಹೋಗ್ಸೋಕ್ಕೋಸ್ಕರ ನ್ಯಾಯಾಧೀಶರು ಶ್ರೀಮತಿ ಅನಿತಾ ಸುಮಂತ್ ಅವರಲ್ಲಿದ್ದಾರೆ. ನಮಗೆ ಜ್ಞಾನ ಬೇಕೋ, ಧರ್ಮ ಬೇಕೋ, ನ್ಯಾಯ ಬೇಕೋ, ಏನು ಬೇಕೋ ಬೇಡವೋ, ಹಸುವೆ ಅಂತ ನಮ್ಗೆ ಎಲ್ಲರಿಗೂ ಆಗ್ತಾ ಇರುತ್ತೆ. ಆ ಹಸುವೆನ ಹೋಗ್ಸಕ್ಕೆ ಒಬ್ಬರಲ್ಲ, ಇಬ್ಬರಲ್ಲ, 3 ಗಣ್ಯರು ಇಲ್ಲಿ ಕೂತಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಮಾತಾಡೋದು ಬಹಳ ಕಷ್ಟ, ಆದರೂ ನಾನು ಪ್ರಯತ್ನ ಮಾಡ್ತೀನಿ. ನಾನು 1979 14th July ಚಾಕ್ ಪೀಸ್ ತಗೊಂಡು ಬೋರ್ಡ್ ಹತ್ರ ಹೋಗಿದ್ದು. ಕಪಲ್ ಆಫ್ ಡೇಸ್ ಬಿಫೋರ್ ದ್ಯಾಟ್ ನನಗೆ ಬಹಳ ಇಷ್ಟವಾದಂಥ ಒಬ್ಬರು ಪ್ರೊಫೆಸರ್ ರಾಮಕೃಷ್ಣ ಅಯ್ಯರ್ ಅಂತಿದ್ರು. ಅವ್ರ ಮನೆಗೆ ಹೋಗಿ, ಸರ್ ನಾನು ಮಂಡೆಯಿಂದ ಜಾಯ್ನಿಂಗ್ ಸೆಂಟ್ ಜೋಸೆಫ್ಸ್ ಕಾಲೇಜ್ ಬ್ಯಾಂಗ್ಳೂರ್, ಅದಕ್ಕೆ ನಿಮ್ಮ ಹತ್ರ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಈ ಸೆಡ್, ಹೌದಾ, ವೆರಿ ಗುಡ್, ಐ ವಿಲ್ ನಾಟ್ ಗಿವ್ ಯು ಎನಿ ಅಡ್ವೈಸ್, ಐ ವಿಲ್ ಹ್ಯಾವ್ ಅನ್ ಆರ್ಡರ್ ಟು ಪಾಸ್ ಅಂದರು. ಸೊಲ್ಲುಂಗ ಸರ್ ಅವರು ತಮಿಳು ಮಾತಾಡ್ತಾ ಇದ್ರು. ಇಫ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ದ ಕ್ಲಾಸ್, ಅಪ್ಲೈ ಲೀವ್, ಸ್ಟೇ ಹೋಮ್, ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಕ್ಲಾಸ್, ಡೋಂಟ್ ಎಂಟರ್ ದ ಕ್ಲಾಸ್. ಆ ರೀತಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ ಇವತ್ತು, ಯಾಕೆಂದರೆ ನಾನು ಏನು ಪ್ರಿಪೇರ್ ಮಾಡಿಲ್ಲ ಅಂದರೆ ನಾಟ್ ದಟ್ ಐ ಆಮ್ ವೆರಿ ಬಿಸಿ, ನನಗೆ ಟೈಮ್ ಇಲ್ಲ, ಅದು ಅಲ್ಲ, ಏನು ಅಲ್ಲ. ಐ ಆಮ್ ರಿಟೈರ್ಡ್ ಗೈ, ಐ ಆಮ್ ಜಾಬ್ಲೆಸ್ ಗೈ, ನನಗೆ ಟೈಮ್ ಇದೆ. ಬಟ್ ಈ ವೇದಿಕೆಯಲ್ಲಿ ಶ್ರೀಗಳ ಮುಂದೆ ನನಗೆ ಏನು ಮಾತಾಡಬೇಕು ಅಂತ ಪ್ರಿಪೇರ್ ಮಾಡೋಕ್ಕೂ ಗೊತ್ತಿಲ್ಲ. ಅದರಿಂದ ನಾನು ಏನಾದರೂ ತಪ್ಪು ಮಾಡಿದ್ರೆ, ಕಾನ್ಸೆಪ್ಚುವಲಿ, ಫ್ಯಾಕ್ಚುವಲಿ ಆ್ಯಂಡ್ ಈವನ್ ಅದರ್ವೈಸ್, ಇಫ್ ದೇರ್ ಈಸ್ ಎನಿ ಮಿಸ್ಟೇಕ್ ಡ್ಯೂರಿಂಗ್ ಮೈ ಸ್ಪೀಚ್, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಇಗ್ನರೆನ್ಸ್, ಆ್ಯಂಡ್ ಕೈಂಡ್ಲಿ ಪಾರ್ಡನ್ ಮೀ ಫಾರ್ ದಟ್. ನಾವು ಎಲ್ಲರೂ ವಿಶ್ವದ ಬಗ್ಗೆ ಮಾತಾಡಿದ್ರು. ಐ ಥಾಟ್ ಐ ವಿಲ್ ಆಲ್ಸೋ ಟೇಕ್ ವಿಶ್ವ. ಸಂಸ್ಕೃತದಲ್ಲಿ ವಿಶ್ವ ಅನ್ನೋದಕ್ಕೆ ತುಂಬ ಅರ್ಥಗಳಿದೆ. ಪ್ರಾಬಬ್ಲಿ ಯಾವುದು ಒನ್ ಆಫ್ ದಿ ಓಲ್ಡೆಸ್ಟ್ ವರ್ಡ್ಸ್ ಇನ್ ಸಂಸ್ಕೃತ ಅಂತ ನೋಡ್ತಾ ಹೋದರೆ ಇಟ್ ವಿಲ್ ಬಿ ವಿಶ್ವ. ವಿಶ್ವ ಅಂದರೆ ಏನು ಅಂದರೆ, ಒಂದು ನಾನು ಎಲ್ಲೋ ಓದಿದ್ದು, ನಾವು ನೋಡ್ತಾ ಇರೋದು, ನಾವು ನೋಡೋಕ್ಕಾಗದೇ ಇರೋದು, ನಾವು ನೋಡೋಕ್ಕೆ ಅರ್ಹರ ಇಲ್ಲದೆ ಇರ್ಬೋದು, ಏನೇನೆಲ್ಲ ಈ ಪ್ರಪಂಚದ ಬಗ್ಗೆ ನಮಗೆ ಗೊತ್ತಿದೆ, ಬಿಯಾಂಡ್ ಯೂನಿವರ್ಸ್. ಯೂನಿವರ್ಸ್ಗೆ ದೇರ್ ಇಸ್ ಅ ಡೆಫಿನೇಷನ್, ಬಟ್ ಬಿಯಾಂಡ್ ಡೆಫಿನೇಷನ್ ಏನಿದೆಯೋ ಅದು ವಿಶ್ವ ಅಂತ. ಆ ವಿಶ್ವಕ್ಕೆ ಒಬ್ಬರು ಒಡೆಯ ಇರಬೇಕು. ಆ ವಿಶ್ವವನ್ನೇ ಮಾಡಿದವನೇ ಅದಕ್ಕೆ ಒಡೆಯ. ಅವನೂ ವಿಶ್ವ ಅಂತ ಹೆಸರು. ಅವನು ನಾರಾಯಣನಿಗೂ ವಿಶ್ವ. ನಾವು ಯಾವ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಯಾರು ವಿಷ್ಣು ವಿಶ್ವಂ ಅಂತ ಯಾರು ಹೇಳಲ್ಲ, ವಿಶ್ವಂ ವಿಷ್ಣು. ಸೊ ಅಲ್ಲಿನೂ ಅವನು ಇದ್ರೇನೆ ಬೇರೆ ಎಲ್ಲಾನು ಇದೆ ಅನ್ನೋದು, ಅದು ಒಂದು ವಿಶ್ವ ಅನ್ನೋದಕ್ಕೆ ಇನ್ನೊಂದು ಹೆಸರು.
ವಿಶ್ವದ ಒಡೆಯನಾದ ನಾರಾಯಣ ಈ ಪ್ರಪಂಚಕ್ಕೆ ನಮ್ಮೆಲ್ಲರ ಕ್ಷೇಮಕ್ಕಾಗಿ ಇನ್ನೊಂದು ರೂಪದಿಂದ ಬಂದ. ಅದೇನೇ ಉಡುಪಿ ಕೃಷ್ಣ. ಕೃಷ್ಣ ಬಂದವನು ಸುಮ್ಮನೆ ಇದ್ಬಿಟ್ಟು ಹೊರಟೋಗಿಲ್ಲ. ನಮ್ಮೆಲ್ಲರಿಗೂ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆ, ಇನ್ನೊಬ್ಬರಿಗೆ ಹೇಳೋಕ್ಕೆ, ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ಅಷ್ಟಕ್ಕೂ ಇರಲಿ ಅಂತ ಅವರ ಒಂದೇ ಒಂದು ಸ್ಟೂಡೆಂಟ್ಗೆ ಪಾಠ ಮಾಡಿ. ಅದು ಪಾಠ ಕ್ಲಾಸ್ ರೂಮಲ್ಲಿ ಮಾಡಿಲ್ಲ, ಅವನು ಪಾಠ ಮಾಡಿದ್ದು ಕುರುಕ್ಷೇತ್ರದಲ್ಲಿ. ಆ ಪಾಠ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇಷ್ಟು ವರ್ಷದಿಂದನೂ ಅದೇ ಪಾಠ ಇದೆ, ನೋ ಸಿಲೆಬಸ್ ಚೇಂಜ್. ಇನ್ನು ಎಷ್ಟೆಷ್ಟು ವರ್ಷ ಈ ಪ್ರಪಂಚ ಇರುತ್ತೋ ಅಲ್ಲಿವರೆಗೂ ಇದು ಸಿಲೆಬಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಂದೊಂದು ಸತಿ ನಾವು ಓದಬೇಕಾದ್ರೂ ಬೇರೆ 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 ನಮಗೆ ಅರ್ಥ ಆಗುತ್ತೆ. ಹಾಗೆ ಐ ಸ್ವಿಚ್ ಓವರ್ ಟು ಇಂಗ್ಲಿಷ್. ರೈಟ್, ಐ ಥಿಂಕ್ ಮೈ ಪ್ರಿಪರೇಷನ್ ಇನ್ ಕನ್ನಡ ಇಸ್ ಓವರ್. ರೈಟ್, ತಾಕುಗಳಿಗೆ ಮುಡಿಯಿಲ್ಲ. ಸೊ ವೆನ್ ವಿ ಟಾಕ್ ಅಬೌಟ್ ದಿಸ್ Vishwa, Krishna, who came and decided to stay there also, he decided that it is not enough if I am Vishwa, I must create one Vishwa Guru, and that's what is Acharya Madhva. And being the greatest disciple of Krishna, Acharya Madhva thought it's not enough if I am Guru, I should create 8 sannyasis in Udupi so that they can take the message of Krishna in all 8 directions. And one such parampare that we have is Pujya Shri's Puttige Bhatta Parampara. And in this context, people who spoke before me, they exhausted what little I thought I would talk, right, in putting across the contributions of our Swamiji. All others called it as Vishwa Gita Pariyaya, but I would look it in a different way. To the best of my knowledge, ever since the concept of Pariyaya started in practice in Udupi, nobody has given any name to Pariyaya. Pariyayake ನಾಮಕರಣ ಮಾಡೋದು ಅನ್ನೋದು ಒಂದು ನಾವು ಯಾವತ್ತೂ ಕೇಳಿದ್ದಿಲ್ಲ. ಆದರೆ ನಮ್ಮ ಶ್ರೀಗಳು ಪರ್ಯಾಯಕ್ಕೆ ಮೊದಲು ನಾಮಕರಣ ಮಾಡಿದ್ರು. ಇದು ವಿಶ್ವ ಗೀತ ಪಾರಾಯ, ಇದು ಪರ್ಯಾಯ. ಇದು ಇಟ್ ಈಸ್ ಒನ್ ಆಫ್ ದಿ ನೋಬಲೆಸ್ಟ್ ಥಾಟ್ಸ್ ಫಾರ್ ಅವರ್ ವೆಲ್ಫೇರ್. ಆಮೇಲೆ ಲಕ್ಷದಿಂದ ಶುರು ಮಾಡಿ, ಲಕ್ಷ ಅಪಿಯರ್ ಟು ಬಿ ಎ ಸ್ಮಾಲ್ ನಂಬರ್, ಸೊ ಕೋಟಿ ಗೀತೆಯನ್ನು ಬರೆಯೋದು ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿ, ಬಟ್ ಫಾರ್ ಅವರ್ ಪೂಜ್ಯ ಸ್ವಾಮೀಜಿ ನಾನು ಬರಿತಾ ಇರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ರಿಟನ್, ರೈಟ್, shamelessly I am telling, I would not have attempted to write Bhagavad Gita, all 700 slokas, but for the opportunity given to me by friends. And when Swamiji he asked me, Kannada ಬೇಕು, English ಬೇಕು, I told him Sanskrit. And writing 700 slokas in Sanskrit and trying to understand the core meaning of each one of them as annotated by Raghavendra Swamigalu, I think I learned, I had a glimpse. Banniji ಅವರು ಯಾವಾಗಲೂ ಹೇಳ್ತಿದ್ರು, ಒಂದು ಪಕ್ಷಿ ನೋಟ, a bird's eye view of Gita, and for that ನಾನು ಎಷ್ಟು ಜನ್ಮ ತಗೊಂಡ್ರು ನನಗೆ ಇದರಿಂದ ಗ್ರಾಟಿಫಿಕೇಶನ್. ಅದು ನಮ್ಮ ಸ್ವಾಮಿಗಳು ನನಗೆ ಕೊಟ್ಟಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ. ಆ್ಯಂಡ್ ಮೆನಿ ನನ್ನ ಮುಂಚೆ ಮಾತಾಡಿದವರು ದೇ ಸ್ಪೋಕ್ ಅಬೌಟ್ ಹೌ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಮಠ್ಸ್ ಇನ್ ಅದರ್ ಕಂಟ್ರೀಸ್, ನಾಟ್ ರೆಸ್ಟ್ರಿಕ್ಟೆಡ್ ಟು ಇಂಡಿಯಾ. My perspective again is slightly different, and I would like to place it before. My mother's annual ceremony comes in September. Nam Thai, when I went to San Jose, somehow every year during September, October, November, December, I happen to be in US. 3 months, 4 months, some work in Stanford University and all this. Now in Hodaga, I wanted to perform the ceremony of my mother. You have so many temples in US, so many of them, and you get everything.
ನನಗೆ ಐ ಆಸ್ಕ್ ಮೈ ಎಲ್ಡಸ್ಟ್ ಬ್ರದರ್, ಈ ಸೆಡ್ ನಾನು ಮಾಡ್ತೀನಿ, ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು, ಡೋಂಟ್ ಈಟ್ ಎನಿಥಿಂಗ್, ಡೋಂಟ್ ಡ್ರಿಂಕ್ ಎನಿಥಿಂಗ್ ಆನ್ ದಟ್ ಡೇ, ಕೀಪ್ ಪ್ರೇಯಿಂಗ್, ದಟ್ ಈಸ್ ಇನಫ್. ಬಟ್ ಐ ಡಿಡ್ ನಾಟ್ ಕೀಪ್ ಕ್ವೈಟ್. ಐ ಕಾಲ್ಡ್ ಸ್ಯಾನ್ ಹೋಸೆ ಮ್ಯಾನ್ ಅಂಡ್ ಶಂಕರನಾರಾಯಣ ಭಟ್ರಿಗೆ ಫೋನ್ ಮಾಡಿ, ಈ ಥರ ನಮ್ಮ ತಾಯಿದು ಮಾಡಬೇಕು, ಇಲ್ಲಿ ಬಂದು ನೀನು ಮಾಡ್ಬೋದು. According to me, one of the greatest service that our Swamiji has done to our society is to do our Pitu Karya when we are outside. He has made it possible for us. Because everything that we get is only through Pitu. And Swamiji has given us this opportunity to give back to our Pitu. This is the greatest contribution of our Swamiji. And also, coming to modern times, I happen to, except for few initial months, all the milk protein that we have to get, we get from and ಗೋಶಾಲೆ ಅಂತ ಮಾಡಿ ಅದನ್ನ ಪ್ರೊಟೆಕ್ಷನ್ ಮಾಡೋದು ಅನ್ನೋದು ಒಂದು. ಇನ್ನೊಂದು, ಸಂಸ್ಕೃತದಲ್ಲಿ ಗೋ ಅಂದ್ರೆ ವೇದ. ಸೊ ಗೋವಿಂದ, ಗೋ ಪರಿಪಾಲನಾ ಅಂತಂದ್ರೆ ಬರೀ ಕೌಸನ್ನು ಮಾತ್ರ ಮಾಡೋದಲ್ಲ, ವೇದನ್ನು ಪ್ರೊಟೆಕ್ಟ್ ಮಾಡೋದು. ಸೊ ವೇದ ಹಾಗೂ ಗೋಮಾತಾ ಎರಡನ್ನೂ ಪ್ರೊಟೆಕ್ಟ್ ಮಾಡಿ ನಮ್ಮ ಶ್ರೀಗಳು ಇವ ಎರಡಕ್ಕೂ ಒಡೆಯದಾದ ಕೃಷ್ಣನ ಹತ್ರ ಅವರ ಡೈರೆಕ್ಷನ್ಗೆ ನಮ್ಗೆ ನೋಡಿಸ್ತಾರೆ. ಇಟ್ ಈಸ್ ಅಪ್ ಟು ಅಸ್ ಟು ರೀಚ್ ದಿ ಗ್ರೇಟ್ ಥಿಂಗ್ಸ್ ಆಫ್ ಕೃಷ್ಣ ಥ್ರೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇದ ಅಂಡ್ ಪ್ರೊಟೆಕ್ಟಿಂಗ್ ಗೋ. ಅಂಡ್ ಐ ಆಮ್ ಏಬಲ್ ಟು ಟೆಲ್ ಆಲ್ ದಿಸ್ ಬಿಕಾಸ್ I have seen most of the things that I have talked about, and as others were telling, after finishing this great paryaya, just as our Swamiji was telling yesterday, ಅಲ್ಲಿ ವಿಜಯ ಆದ್ಮೇಲಿಂದ ಇಲ್ಲಿ ಬಂದು ನಮ್ಮ ಎಲ್ಲರ ವಿಜಯಕ್ಕೂ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ ಸೋ ವೆರಿ ಲಕ್ಕಿ. ನಾನು ಉಡುಪಿನಲ್ಲಿ 2 weeks ಬ್ಯಾಕ್ ಸ್ವಾಮಿಗಳು ನೋಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ, ವಿಜಯದಶಮಿ ಅಂತ ಹೇಳಿ. ವಿಜಯದಶಮಿ ಬಗ್ಗೆ ಸ್ವಾಮಿಗಳು ಪುಸ್ತಕ ಬರೆದಿದ್ದಾರೆ, ವಿಜಯದ ಶಮಿ ಅಂತ. ಸೊ ಅವರು ಅಲ್ಲಿ ವಿಜಯ ಮಾಡಿ ನಮಗೆ ಶಮಿಯನ್ನು ತಂದು ಕೊಟ್ಟಿದ್ದಾರೆ. ನಾವು ಅವರ ಹತ್ರ ಅದನ್ನು ಇಸ್ಕೊಂಡು ನಮ್ಮ ಜ್ಞಾನ ಅನ್ನೋ ಗಿಡವನ್ನು ಬೆಳೆಸೋಣ. ನಮಸ್ಕಾರ. Being a professor, it is very clear that he has to be given more than 1 hour to felicitate Swamiji. But sorry, we have given only little time. And now, நமது தொகுதி நடக்கவிருக்கும் சட்டமன்ற தேர்தலில் இந்த தொகுதியிலேயே மறுபடியும் அவர் நிற்பதற்கான ஒரு அனுமதியை பெற்றிருக்கிறார். சுவாமிகளுடைய சிறந்த பக்தர். சுவாமி இந்த மடத்தின் மேலே நல்ல ஒரு மரியாதையும் அன்பும் கொண்டவர். அவர் சுவாமிகளுக்கு அச்சதை பெற்றுக்கொள்ளுமாறு கேட்டுக்கொண்டு பிரசாத் இன்றைய விருந்தினர்களில் ஒருவரான டாக்டர் ஜட்ஜி ஸ்ரீமதி அனிதா சுமந்த் அவர்களை பேச அளிக்கிறோம். My namaskarams to Dr. Shri Subnendra Tirtha Swamiji, the distinguished dignitaries on the dais and the devotees in the audience. I am a long-time resident of Madras, but very surprisingly, despite coming from a very religious background, I had no knowledge of this beautiful gem of a temple and of this mutt in Mylapore. I have come to Kabani Temple and Maharaj Sabha on so many occasions. So I must thank Professor Nagendran for this invitation. I am here at his behest, and it is indeed a privilege to be participating in this felicitation function. I have been given a strict timeline of 3 minutes, and I know that I will be standing between you and the
Anugrah Bhashanam, so I will try to keep it as far as possible. Much has been said by the earlier speakers who spoke so beautifully in Kannada. I have learned music for many years, and my exposure to Kannada is only through Kanakadasa and Purandaradasa. So I would have to speak to you with that knowledge. I would only have to say, Jagadodharana, Krishnani Begane Bharu. Professor Nagendran also mentioned something about Nyaya in the course of his speech. And he said, Denka, meaning Nyaya is required. We want Nyaya. In addition, I would say that while Nyaya is something that is necessary, Bhakti is equally, if not more necessary. And that is perhaps why we are all part of this wonderful satsang here today. Seeing as the deities in the temple here are Krishna, Anjaneya and Raghavendra, I wanted to start by saying Buddhim Balam Yashodhairyam Nirbhayatvam Arogatam Chatyam Vakpadapuncha Hanuman Swaranat Pade Nirbhayatvam. I think that is the reason why all of us look for a Guru. To make sure that we are able to perform our roles in our lives without fear, without favor. The earlier speaker also spoke about Vishwa Guru. And my salutations on this occasion to Pujya Swamiji and to the lineage of Gurus with whose blessings we all function today, without fear, without favor, in our respective branches of activities. This month is doing laudable activities in the arena of service. And much has been said earlier, and all of you are a lot more familiar than what I am about the services. We heard about the monumental 1 crore devotional offering of 1 crore Bhagavad Gita books. Equally important as they write, they will also internalize and they will read. Equally important is it for the youth of today to read, and not just read, but read the right literature. Whether it is the philosophy of Madhva, Dvaita philosophy, or Advaita philosophy, or Vishishtadvaita philosophy, all of them are rivers that go to the same ocean. And it is equally important that they read all of it together. I come, like I said, from a very religious family, a family which is traditional. And my parents were professionals. My father was a senior advocate, my mother was a doctor. She was engaged, she was a pediatrician. She engaged in very cutting-edge research on childhood tuberculosis meningitis. But they brought me up very traditionally. The times, those generations, we didn't ask questions. We just did what we were told. When we were asked to do something, we did it without demo. Children today are good, undoubtedly good, but they ask questions. And many a time, we as parents, we as uncles, as aunts, as colleagues, as neighbors, are not in a position to answer those questions in a way that convinces them. And Professor said, Nyaya is necessary, reason is necessary, logic is necessary, but everything can't be explained with Nyaya. You need bhakti, you need to feel the love. And it is necessary that this clarity should be brought within the youth of today. I would only plead with Pujya Swamiji that in addition to the various other programs that this Matham is undertaking, clarity is given to the youth of today to enable them to understand our traditions, to marry those traditions with the demands of today, so that the youth are retained in the right path. Like I said, I don't intend to stand anymore between you and the Anugrah Bhashanam of Swamiji. Thank you very much.
much for this invitation. It has been a pleasure and a privilege to be here. Thanks, madam. Shri Gurubhyo Namaha. I've known Swamiji from the time he became a Swamiji. As a very small child, I have known him because he is related to me. I have seen him come as a small boy just before his first Pariyaya. I don't know if Swamiji remembers. I have taken him to Tirumala for darshan before the Pariyaya. Because of Dwadashi, he left by about 6 o'clock after finishing Parana, and we went to Tirumala, we had darshan, and then we went to Sholingur, and we came back to Chennai by about 10:15. Throughout, I was watching Swamiji. He was very, very religious. He was chanting mantras. He did not take a single drop of water anywhere. We told him in Sholingur, you could have your bath and you could take the lead. He refused. I don't know if Swamiji remembers all this. But I remember all this. Because then I was not doing Ekadashi Upasa Shuddha like now. So I was shocked. In fact, that induced me to start my Ekadashi Upasa. Later, he sat for Pariyaya. And I don't remember, I don't know whether he still remembers his first Chaturmasya in Chennai. He came here and we had just started a new restaurant in Singapore and I was very busy there. Swamiji came, there was no backup. There was no backup at all for the Chaturmasya. And he was so dependent on us. He was a small boy then. But the whole way he organized the Chaturmasya, we were shocked. Krishna Ashtami was a big affair. We were shocked how he could contact so many people. It was not, at times when there was no mobile. Having a phone was a big thing. Swamiji, I don't know what. I don't know whether he remembers it. My friend, Mr. Narayan Das of Das Prakash, he always used to say, the man's a wonder. He is capable of anything. And we saw it. Honorable Prime Minister coming to Vishwa Gita and the Pariyaya. Went on, the whole program went on so well, so well. The whole Pariyaya, everything. You should just enter Krishna Matha and you, from every step there will be somebody watching you, somebody looking after you. Very too good. I congratulate Swami on his achievements till date. I don't know what else to say. I bow to you, Swamiji. Thank you. Vidhyaya Shuddha Vidyaya Bhakthaya Chanamya Bhakthaya Chanamya Bhakthaya Preraniya Sri Vasudha Putya Adya Shivadine ಹೃತ್ಪೂರ್ವಕ ಸಾಷ್ಟಾಂಗ ನಮಸ್ಕಾರ ಕೃತ್ವ ಆಗರವಂತಹ ಸರ್ವೇ ಭಕ್ತೇನ ಶ್ರೀಶೇಖರ್ ಶ್ರೀ ಪಾಂಡುರಂಗ ವಿಠಲ ಸಂಪೂರ್ಣ ಅನುಗ್ರಹವಂತ ಇತಿ ವಯಂ ಯುತ್ವಾ ಪ್ರಾರ್ಥಯಾಮಃ. ಭಗವದ್ಗೀತೆಯಲ್ಲಿ ನಮಗೆ ಅಧ್ಯಾಯ ಇಚ್ಛೆ ನಮ್ಮ ಗೀತೆಯ ಏನು ಹೇಳ್ತಾ ಇದ್ರೆ ಕೃಷ್ಣ ಜೀವನ ಮಾಡುವ ಒಂದು ಪದ್ಧತಿಯನ್ನು ಹೀಗೆ ಬಂಧನವನ್ನು ಹೊರತೆ ಮಾಡುವಂಥ ರೀತಿಯನ್ನು ಎಲ್ಲ ಸೇವೆಯನ್ನು ಈ ಪುಣ್ಯ ರೂಪದಲ್ಲಿ ಮಾಡುವಂಥ ಒಂದು ರೀತಿ ಪರಮಾತ್ಮ ಶ್ರೀಕೃಷ್ಣ ನಮಗೆಲ್ಲರೂ ತಿಳಿಸಿಕೊಳ್ಬಿಟ್ಟಿದ್ದಾನೆ.
ಅದೇ ಪರವಾಗಿ ಅಂಥ ಗೀತೆಯನ್ನು ಸಾಕ್ಷಾತ್ ಪರಮಾತ್ಮ ಶ್ರೀ ಕೃಷ್ಣ ಹೇಳಿದಂಥ ದ ಹೈಯೆಸ್ಟ್ book, the highest grantha in the whole world, we can say, the shortest in quality and quantity. Quality is not important, the quality is the quantity, is quality and the quantity is Bhagavad Gita. The Saramsha of Mahabharata of 1 lakh slokas is Bhagavad Gita. Then ಅದನ್ನು ಬಂದು ಶ್ರೀಪಾದಂಗಳವರು 365 days into 2 into 24 hours ಮಾಡಿ. It's a big achievement. It is not a small achievement. ಇಂಪಾಸಿಬಲ್ ಅಚೀವ್ಮೆಂಟ್ ಹೇಳ್ಬೋದು. ಎಲ್ಲಿ ಭಗವದ್ಗೀತೆಯ ಪಾರಾಯಣ ಆಗ್ತಾ ಇದೆ, ಪರಮಾತ್ಮ ಶ್ರೀಕೃಷ್ಣ ಅಲ್ಲಿ ಬಂದು ನಿಂತು ಬಂದ ಭಕ್ತರಿಗೆ ಅನುಗ್ರಹ ಮಾಡುವಂಥ ಅನೇಕ ದೃಶ್ಯವನ್ನು ನಮಗೆ ನಾವು ನೋಡಿದ್ದೇವೆ, ಲಭಿಸ್ತೇವೆ ಅಂತ ಪರ್ಯಾಯವನ್ನು ಅವರು ಅನೇಕರು ಹೇಳಿದರು, ಅನೇಕ ವಿಷಯವನ್ನು. ಬಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಅನ್ಡಿಸ್ಕ್ರೈಬಬಲ್. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಅಮ್ಯುನಿಟೀಸ್, ಭಕ್ತರಿಗೆ ಅಮ್ಯುನಿಟೀಸ್ ಮಾಡಿಕೊಟ್ಟದ್ದು. ಹಾಗಾಗಿ ನಮ್ಮ ಅವರ ಪೂರ್ವ ಫಸ್ಟ್ ಪ್ರಿವಿಯಸ್ ಪರ್ಯಾಯದಲ್ಲಿ ನಮ್ಮ ವಿಶ್ವ ದೈವ ವಿಶ್ವ ಗುರುವಾಗಿ ಹೇಳ್ಬೋದು, ವಿಶ್ವ ರಾಜ ಅಂತ ಹೇಳ್ಬೋದು ಮೋದಿಯವರು ಬಂದರು. ಈ ಪರ್ಯಾಯದಲ್ಲಿ ಸಹ ಅವರು ಪರಮಾತ್ಮ ಶ್ರೀಕೃಷ್ಣ ಅವರನ್ನು ತರಿಸಿ ಅಲ್ಲ ಏನು ಮಾಡಿದ್ದಾರೆ ಅಂದರೆ ಶ್ರೀಪಾದಂಗಳವರು 1,00,000 ಜನ 15ನೇ ಅಧ್ಯಾಯ has made people chant 50th ಅಧ್ಯಾಯ by Modi himself. ಅದು ನಾವೆಲ್ಲ ನೋಡಿದ್ದೇವೆ. Not only was our Guru, our Modi Prime Minister, we all pray for his longevity. He has made everyone chant the 50th ಅಧ್ಯಾಯ. He has made 1 ಕೋಟಿ ಜನ ಭಗವದ್ಗೀತೆಯನ್ನು ಬರೆಯುವಂಥ ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಹೇಳ್ಬೋದು. ಇಟ್ಸ್ ಇಂಪಾಸಿಬಲ್ ಅಚೀವ್ಮೆಂಟ್. ಅದು ಒಬ್ಬೊಬ್ಬರು ಅಂದರೆ ಒಂದು ಸರ್ವೆ ಆಯಿತು, ಒಂದು ಆಯ್ತು ಮ್ಯಾಗಝೀನ್. 90 years ನಂತರ ಪೀಪಲ್ ಇನ್ ಜಪಾನ್ ಏನಾಗ್ತಾ ಇದ್ರೆ they were having memory to almost 100%. They would remember everything what happened in their life. Another group of people where they survey ಮಾಡ್ತಾ ಇದ್ರು, they were also Alzheimer's ಹೇಳ್ಬೋದು, they were forgetting. So why they question ಮಾಡುವಾಗ ಸರ್ವೆ ಮಾಡುವಾಗ ಏನು ಒಂದು ಮಾತು ಹೇಳಿದ್ರೆ, what is the reason for their memory to be retained ಅಂದ್ರೆ is their writing of 15 to 20 minutes every day. That increases our memory coordination between our writing skills and our buddhi. This is the research done in Japan. Anta ಒಂದು it is a dual ಅಂತ ಹೇಳ್ಬೋದು. Paramatma not only has given us the opportunity, Sripadangalavaru has given the opportunity for all of us, including me, to write the full 700 slokas in Sanskrit every day, and not only that, plus our increasing our memory power. Thanks to that, ಇವತ್ತು ಅನೇಕರು ಹೇಳಿದರು ಪರ್ಯಾಯ ಬಹಳ ಶ್ರೇಷ್ಠವಾಗಿದೆ ಅಂತ. ಅಬ್ಸಲ್ಯೂಟ್ಲಿ ನಾಟ್ ಓನ್ಲಿ ಇನ್ ಇಂಡಿಯಾ, ಇಂಟರ್ನ್ಯಾಷನಲಿ ಯಾರು ಕೇಳಿದ್ರೆ ಸಹ ಪೀಪಲ್ ಎಷ್ಟೆಲ್ಲ ಬಂದು ನಾವು ಸಾಕ್ಷಾತ್ ನೋಡಿ ಅನೇಕರು ಅಮೆರಿಕದಿಂದ ಬಂದು ಪರ್ಯಾಯಕ್ಕೆ ದೇವದೇ ಪೇಂಟಿಂಗಲ್ಲಿ ಇಂಗ್ಲೀಷ್ಗೆ ಒಂದು 1 2 3 4 5 ಏಕಂಪೇ ತೀನ್ ಚತ್ವಾರಿ ಪಂಚಾಶಟ್ ಸಪ್ತ ನಾವು ದಶ ಅಂತ ಹೇಳುವುದು. ಇಂಗ್ಲೀಷ್ಗೆ ಯಾವಾಗ ಒಂದು ಬರ್ತದೆ ಒಂದು ಪ್ಲೀಸ್ ರೇಟ್ ಯುವರ್ ಹ್ಯಾಪಿನೆಸ್, ಯುವರ್ ಸಕ್ಸಸ್ಫುಲ್ ಆರ್ ಕಾಮೆಂಟ್ ಅಂತ ಹೇಳುವಾಗ ಒಂದು ಒಂದೇ ಮಾತು ಹೇಳ್ಬೋದು ಶ್ರೀಪಾದಂಗಳ ಬಗ್ಗೆ, ಇಟ್ ಈಸ್ 10+ ದಶ ಅಧಿಕ ಅಂತಲೇ ಹೇಳ್ಬೋದು. ಪರ್ಯಾಯ ಪರಮಾತ್ಮ ಸಂಪೂರ್ಣ ನಿಂತು ಪರಮಾತ್ಮ ಸಂಪೂರ್ಣ ಬಂದ ಭಕ್ತರಿಗೆ ಎಲ್ಲ ಅನುಗ್ರಹವನ್ನು ಮಾಡಿ ಪರಮಾತ್ಮ ನಮಗೆಲ್ಲರಿಗೆ ಅವರ ಅನುಗ್ರಹವನ್ನು, ಅವರ ಎನರ್ಜಿಯನ್ನು ಪರ್ಯಾಯ 2 ವರ್ಷದಿಂದ ಮಾಡಿದ ಪರ್ಯಾಯವನ್ನು ಎಲ್ಲರಿಗೆ ಡಿಸ್ಟ್ರಿಬ್ಯೂಟಿಂಗ್ ಕಮ್ ಹಿಯರ್ ಡಿಸ್ಟ್ರಿಬ್ಯೂಟ್ ಹಿಸ್ ಎನರ್ಜಿ ಫಾರ್ 2 years ಆಫ್ ಲಾರ್ಡ್ ಕೃಷ್ಣ ಪೂಜೆ ಮಾಡಿದ ಕೃಷ್ಣನ ಒಂದು ಪೂಜೆಯನ್ನು ಮಾಡಿದ ಫಲವನ್ನು ಚೆನ್ನೈ ನಗರಿಗೆ
ವಾಸಿಯವರಿಗೆ ಎಲ್ಲರಿಗೆ ಹಂಚುವ ಒಂದು ಭಾಗ್ಯವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಶ್ರೀಪಾದಂಗೆ ಸಾಷ್ಟ ನಮಸ್ಕಾರಗಳು ಮಾಡಿ ನಾವು ಕರ್ತ ಹರಿಕರ್ತ ತತ್ಪೂಜಾ ಧರ್ಮ ಚಾಕಿಲಂ ಶ್ರೀಕೃಷ್ಣಾರ್ಪಣ. ಈ ವಿಶ್ವಗೀತಾ ಪರ್ಯಾಯದಲ್ಲಿ ಸೇವೆಯನ್ನು ಸಲ್ಲಿಸಿದರು ಅಂತ ಹೇಳೋ ಒಂದು ಉದಾಹರಣೆಗೆ ಇವತ್ತು ಒಂದು 4 ವಯಸ್ಸಿನ ಹುಡುಗ 3-4 ನಿಮಿಷ ಒಳಗೆ ಯಾವ ಗೀತೆ ಭಾರತ ದೇಶ ಒಳಗೆ ಮಾತ್ರ ಎಲ್ಲರಿಂದಲೂ ಓದಲಿಕ್ಕೆ ಬರೀಲಿಕ್ಕೆ ಇತ್ತೋ ಅದನ್ನು ಹೇಗೆ ಭೂವರಾಹ ದೇವರು ಸಮುದ್ರ ಒಳಗೆ ಹೋದ ಆ ಭೂಮಿಯನ್ನು ಎತ್ತಿ ಇಡೀ ಭೂದೇವಿಯನ್ನು ಕಾಪಾಡಿ ವಿಶ್ವಕ್ಕೆ ರಕ್ಷಣೆ ಕೊಟ್ಟರು, ಅದೇ ರೀತಿ ಈ ಹುಡುಗ ಸಾತ್ವಿಕ್ ರಾಮ್ ಎಂಬುವ ಈ ಹುಡುಗ ಆ ಭೂವರಾಹ ದೇವರ ಮಹಿಮೆಯನ್ನ ಹೇಗೆ ಸ್ವಾಮಿಗಳು ಗೀತೆಯನ್ನು ಇಡೀ ವಿಶ್ವಕ್ಕೆ ದೀಪ ಹಚ್ಚಿ ತೋರಿಸಿದರು, ಆ ರೀತಿ ಇವನು ಆ ಭೂವರಾಹ ದೇವರ ಮಹಿಮೆಯನ್ನ ಒಂದು 3 ನಿಮಿಷಗಳ ಕಾಲ ಸಮರ್ಪಣೆ ಮಾಡಿ ತದನಂತರ ನಾವೆಲ್ಲರೂ ಕಾತಿರುವ ಶ್ರೀಪಾದಂಗಳವರ ಅಮೃತವಾಣಿಯನ್ನ ಶ್ರವಣ ಮಾಡುವ ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಸಾತ್ವಿಕ್ ರಾಮ್. ಈಗಿತ್ತು ನಾವು ಬಾಲಾಗ ದೇವರು ಗೊತ್ತೇ ಇಲ್ಲ ಕೊಟ್ಟನ. ಬಾಲಾಗ ದೇವರು ಯಾರನ್ನ ಕೊಂದಿರುತ್ತ ತಿಳಿಯದ ಹಿರಣ್ಯಾಕ್ಷ. ನಮ್ಮ ವಿಷ್ಣು ವಾಸ ಮಾಡೋ ಸ್ಥಳ ಹೆಸರು ವೈಕುಂಠ. ವೈಕುಂಠದ 7 ಭಾಗದಲ್ಲಿ ಅಲ್ಲಿ 2 ದ್ವಾರ ಭಾಗದಲ್ಲಿ ಇರ್ತಾರೆ. ಅವ್ರದ ಅವ್ರು ಯಾರು ಬರ್ತಾರೆ ಯಾರು ಹೋಗ್ತಾರಂತ ನೋಡ್ತಾ ಇರ್ತಾರೆ. ಒಂದಿನ ಬ್ರಹ್ಮದೇವರ ಮಕ್ಕಳು ಸನಕ, ಸನಾತನ, ಸನಂದನ, ಸನತ್ ಕುಮಾರ 4 ಬಂದ್ರೆ ವೈಕುಂಠಕ್ಕೆ ಬರ್ತಾರ. ಅವಾಗ ಜಯ ವಿಜಯ ಒಳಗೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ದೇವರ ಆಜ್ಞೆಯಲ್ಲೇ ಒಳಗ ನಡೀತಾದ, ಅದಕ್ಕೋಸ್ಕರ ಯಾರು ಒಳಗೆ ಹೋಗ್ತಾ ಇರ್ತಾರ. ಅವಾಗ ಬಂದು ಬ್ರಹ್ಮದೇವರ ಮಕ್ಕಳು ಸಾಪು ಕೊಡ್ತಾರ ಜಯ ವಿಜಯಗ. ನೀವು ಭೂಮಿಲಿ ಹೋಗಿ ಕೂಟ್ರಿ ಅಂತ ಹೇಳ್ತಾರ ಬ್ರಹ್ಮದೇವರ ಮಕ್ಕಳು. ಅವಾಗ ಬಂದು ಹೊರ ಬಂದು ವಿಷ್ಣು ದೇವರಿಗೆ ಕೇಳ್ತಾರೆ ಏನ್ ನಡೀತಂತ. ನಡೆದದೆಲ್ಲ ಜಯ ವಿಜಯ ಎಕ್ಸ್ಪ್ಲೈನ್ ಮಾಡ್ತಾರ. ಸೇರಿಯಿಂದ ವಿಷ್ಣು ದೇವರು 2 ಚಾಯ್ಸ್ ಕೊಡ್ತಾರ. ಅದ್ರಲ್ಲಿ ಒಂದು ಚಾಯ್ಸ್ ಬಂದು ನೀವು 7 ಜನ್ಮ ನನ್ನ ಭಕ್ತರ ಹುಟ್ಟುತ್ತೀರಿ, ಇಲ್ಲಾಂದ್ರೆ 3 ಜನ್ಮ ನನ್ನ ಎಣಿಮಿಸ ಹುಟ್ಟುತ್ತೀರಿ ಅಂತ ಹೇಳಿರುತ್ತೆ. ನಾವು ಎಣಿಮಿಸ ನಿಮ್ದು ಯಾನದಲ್ಲಿ ಅಂತ ಹೇಳಿರುತ್ತೆ. ಅವ್ರು ಏನೋ ಹುಟ್ಟಿರುತ್ತೆ ನೋಡೋಣ. ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದೆ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣನಾಗಿ ಹುಟ್ಟಿದೆ. ದ್ವಾಪರಯುಗದಲ್ಲಿ ಶಿಶುಪಾಲ ದಂಡವಕ್ರನಾಗಿ ಹುಟ್ಟಿದೆ. ಇವಾಗ ನಾವು ನೋಡಕ್ ಹೋಗೋದು ವರಾಹ ದೇವರು. ಒಂದಿನ ಬ್ರಹ್ಮದೇವರು ಸ್ವಯಂಭೂಮನನ್ನು ಸತ್ವರೂಪ ದೇವಿನ ಭೂಮಿಗೆ ಕಲಿಸಿದ್ರು. ಎಲ್ಲರಿಗೂ ದೇವರ ಭಕ್ತಿಯೇ ಇರ್ಬೇಕ ಕಲಿಸಿದಂತ ಹಾಗಂತ ಹೇಳಿ ಅಲ್ಲಿ ಹೋಗಿ ನೋಡಿರ ಭೂಮಿ ದೇವಿನ ಕಾಣಂತ. ಆಮೇಲೆ ಬ್ರಹ್ಮದೇವ್ರ ಹತ್ರ ಬಂದು ಹೇಳಿದವ್ರಿಗೆ ಬ್ರಹ್ಮದೇವರು ಶಾಕ್ ಆಯ್ತಂತ. ಬಂದು ವಿಷ್ಣು ದೇವ್ರನ್ನ ನೆನೆಸಿ ಧ್ಯಾನ ಮಾಡಿರಂತ ಬ್ರಹ್ಮದೇವರು. ಬ್ರಹ್ಮದೇವರು ಹೇಳಿರ ನರ್ಬೋಧಕ ಎಂಬ ಒಂದು ನದಿಲಿ ಭೂಮಿ ದೇವಿನ ಹಿರಣ್ಯಾಕ್ಷ ಹಾಕ್ಬಿಟ್ಟಂತ ಹೇಳಿರಂತ ಬ್ರಹ್ಮದೇವರು. ಅವಾಗ ಮೂಕರಿಂದ ಒಂದು ವೈಡ್ ಬಾರ್ ಬರುತ್ತೆ. ಅದು ಕೊಂಚವಾಗಿ ಬಿಗ್ಗಾಯಿ ಒಂದು ಲಾರ್ಜ್ ಎಲಿಫೆಂಟ್ ಸೈಜಿಗೆ ಬಂದಿರುತ್ತೆ. ಆಮೇಲೆ ಕೊಂಚ ಬಿಗ್ಗಾಯಿ ಒಂದು ಮೌಂಟೇನ್ ಸೈಜಿಗೆ ಬಂತಂತೆ. ಆಮೇಲೆ ಅದು ರಾವಾರ್ ಮಾಡಿತ್ತಂತೆ. ಆಮೇಲೆ ಎಲ್ಲರಿಗೂ ತಿಳಿದು ವಿಷ್ಣು ದೇವರೇ ಹಿಂಗೆ ಬಂದಿದ್ದಾರಂತ. ಅವಾಗ ವರಾಹ ದೇವರು ಒಂದು ಜಂಪ್ ಮಾಡಿ ಇನ್ನೊಂದು ಜಂಪ್ ಮಾಡಿ ಗರ್ಭೋದಕ ನದಿ ಓಷನ್ ಬೆಡ್ಲಿ ಹೋಯ್ತಂತ. ಅಲ್ಲಿ ಹೋಗಿ ನೋಡಿರ ಭೂಮಿ ದೇವಿ ಅಲ್ಲಿ ಇದ್ದಾರಂತ. ಭೂಮಿ ದೇವಿನ ಮೇಲಿಡ್ಬೇಕಂತ ಶುರು ಮಾಡಿದ್ರಂತ. ಇನ್ನೊಂದು ಬಗ್ಗೆ ಏನ್ ನಡೀತು, ಹಿರಣ್ಯಾಕ್ಷ ದೇವಲೋಕಕ್ಕೆ ಹೋದಂತ. ಅಲ್ಲಿ ಹೋಗಿ ನೋಡ್ರೆ ಇದರನ್ನೆಲ್ಲ ದೇವತಾಸ್ನೆಲ್ಲ ಅವಾಗ ಬಂದು ನೋಡಿರ ವರುಣ ದೇವ್ರನ್ನ ನೋಡ್ತಾ ಇದ್ರ ಹಿರಣ್ಯಾಕ್ಷ. ಅವ ವರುಣ ದೇವ್ರ ಹತ್ರ ಕೇಳ್ತಾನ, ಏ ವರುಣ ನನ್ಗೋರು ಫೈಟ್ ಮಾಡ್ಲಕ್ಕ ಬರ್ತೀಯ ಅಂತ ಕೇಳಿದಂತ ಹಿರಣ್ಯಾಕ್ಷ. ವರುಣ ದೇವರು ಹೇಳಿದಂತ ನಮ್ಗ ತರದ ನಿಂಗ ಶ್ರಮ ವಿಷ್ಣು ಅಂತ ಹೇಳಿದಂತ ವರುಣ ದೇವರು. ಸರಿ ಇಂತ ಹಿರಣ್ಯಾಕ್ಷ ಓದ್ತಾದಂತ. ಅವಾಗ ಬಂದು ನಾರದ
ಒಳಗೆ ಹೋಯ್ತಾರಂತೆ ಹೇಳಿದ್ರಂತ ನಾರದರು. ಅಲ್ಲಿ ಹೋಗಿ ನೋಡಿದ್ರೆ ವರಾಹ ದೇವರು ಮೇಲೆ ತಗೊಂಡ್ಬರ್ತಾ ಇದ್ದರಂತ ಮೂರ್ವಿ ದೇವಿನ. ಅವಾಗ ಬಂದು ಹಿರಣ್ಯಾಕ್ಷ ಕೇಳ್ತಾನ, ಹೇ ವಿಷ್ಣು ನನ್ ಕೂಡ ಫೈಟ್ ಮಾಡ್ಲಿಕ್ಕೆ ಬಾ, ಹೇ ವಿಷ್ಣು ನನ್ ಕೂಡ ಫೈಟ್ ಮಾಡ್ಲಿಕ್ಕೆ ಬಾ ಅಂತ ಕೂತವೇ ಇದ್ದ ಹಿರಣ್ಯಾಕ್ಷ. ಅಂದ್ರೆ ವರಾಹ ದೇವ್ರ ಮಾತು ಕೊಟ್ಲಂಗಿ ಹೋಗ್ತಾ ಇದ್ದಾರೆ. ಅವ್ರ ಪಾಟಿಗೆ ಭೂಮಿ ದೇವಿನ ಇಟ್ಬಿಟ್ರು. ತಿರುಗಿ ನೋಡ್ರೆ ಅಲ್ಲಿ ಹಿರಣ್ಯಾಕ್ಷ ಬಂದ್ಬಿಟ್ಟ. ಇಬ್ಬರಿಗೆನ ಫೈಟ್ ನಡೀತ. ಅವಾಗ ಸಾಯಂಕಾಲ ಆಯ್ತ. ಅವಾಗ ಬಂದು ಬ್ರಹ್ಮದೇವರು ಹೇಳ್ತಾರ, ನೈಟ್ ಆದರೆ ಹಿರಣ್ಯಾಕ್ಷಗನಿಗನು ಅಸುರಾಸಿಗನು ಪವರ್ ಬಂದಿರ್ತಂತೆ ಹೇಳಿರಂತ ಬ್ರಹ್ಮದೇವರು. ಅವಾಗ ವಿಷ್ಣುದೇವರು ಹೇಳ್ತಾರ ಹೊರಗ್ತಾರ. ಆಮೇಲೆ ಅವಾಗ ಚಿನ್ನ ಹತ್ರ ಒಂದು ಪಂಚ್ ಮಾಡ್ತಾರ ಹಿರಣ್ಯಾಕ್ಷ ಇಟ್ಟ. ಆಮೇಲೆ ಎಲ್ಲರೂ ಶ್ರೀ ವರಾಗಾಯ ನಮಃ ಶ್ರೀ ವರಾಗಾಯ ನಮಃ ಅಂತ ಹೇಳಿ ವರಾಹ ದೇವ್ರ ಕಾಲಿ ನಮಸ್ಕಾರ ಮಾಡಿದಂತ. ಇತ್ತ ವರಾಹ ದೇವ್ರ ಕಥೆ. குழலினிது யாழினிது என்பர் நம் மக்கள் மழலை சொல் ಕೇಳಾದರು. ತಮಿಳಲ್ಲಿ ಪ್ರಸಿದ್ಧವಾದ ತಿರುಕುಗಳು. ಮಕ್ಕಳ ಮಾತನ್ನು ಕೇಳಿ ಸಂತೋಷ ಪಡೆದೇ ಇದ್ದವರು ಮಾತ್ರ ಆ ವಾದ್ಯ ಚೆನ್ನಾಗಿದೆ, ಈ ಕೊಳಲು ಚೆನ್ನಾಗಿದೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಆಬಾಲ ವೃದ್ಧರು ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಸೇರಿದ್ದಾರೆ ಎಂಬುದನ್ನು ಹೇಳ್ತಾ ಶ್ರೀಮಠದ ವತಿಯಿಂದ ಚೆನ್ನೈಯ ಎಲ್ಲ ಭಕ್ತರ ಒಂದು ವಿಶೇಷ ಸೇವೆಯಾಗಿ ಶ್ರೀಪಾದಂಗಳವರಿಗೆ ಮಾಲಾ ಸಮರ್ಪಣೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಎಲ್ಲರೂ ಕೈ ಮುಗಿದು ಶ್ರೀ ಕೃಷ್ಣನನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ, ಓಂ ಯಾ ಫಲಿ ಚಂದ್ರಾಂ ಪ್ರಭಾದಾಯ ಆದಿತ್ಯ ಮರಣೆ ದವಜೋ ಮಾಯಾಂತರಾಯ ಲಕ್ಷ್ಮೀ महालक्ष्मी विद्महे विष्णुपत्नी अन्नो लक्ष्मी प्रचोदयात्। श्री श्री सुगुणेन्द्र तीर्थ गुरु महाराज की श्री श्री सुगुणेन्द्र तीर्थ गुरु महाराज की श्री श्री सुगुणेन्द्र तीर्थ गुरु महाराज की मध्यम श्री श्रीयं वदाना अमृतत्वा
ಭವಂತಿ ಸತ್ಯಸ್ಯ ನಿಧಾನದದ್ಯೋ ಹರೇ ನಮಃ. நான் இன்னைக்கு சம்ஸ்கிருதத்தில் பேசுறதோட காரணம் ரெண்டு. ஒன்று, சம்ஸ்கிருதம் கஷ்டமான பாஷை இல்லை என்று பேசுவது. ரெண்டாவது, அந்த சம்ஸ்கிருதம் கொஞ்சம் முயற்சி பண்ணா அதன் மூலமா பகவத்கீதை வீடு வீடுக்கு ஒவ்வொரு வீட்லையும் பகவத்கீதையோட பாராயணம் பலதும் நடக்குங்கிறத நாம தெரிஞ்சுக்கணுங்கிறத சுவாமிகள் அந்த பிரவச்சனத்தின் மூலமா சொல்லியிருக்கார். 1928 மகாத்மா காந்தி சென்னைக்கு வந்திருந்தார். அவருடைய ரெக்கார்ட்ல இருக்கு. அந்த ரெக்கார்ட்ல அவர் சொல்லியிருக்கார், learn Sanskrit at least for the sake of Bhagavad Gita from tomorrow. ಅವರುடைய ವಾಕ್ಯ ಇருக்கு. ಮಹಾತ್ಮ ಗಾಂಧಿಯ ಒಂದು ಸ್ವೀಯ ಚರಿತ್ರೆ ಒಳಗೆ ಅವರು ಲೇಖನ ಕೊಟ್ಟದ್ದು ಏನಂದ್ರೆ, ಸಂಸ್ಕೃತ ಓದಿಲ್ಲ ಅಂದ್ರೆ ಇವತ್ತು ಬಿಟ್ಬಿಡಿ, ನಾಳೆಯಿಂದ ಶುರು ಮಾಡಿ, ಸ್ಟಾರ್ಟ್ ಫ್ರಮ್ ಟುಮಾರೋ, ಅಟ್ ಲೀಸ್ಟ್ ಫಾರ್ ದಿ ಸೇಕ್ ಆಫ್ ಭಗವದ್ಗೀತಾ. Bhagavad-gita will take you to the higher level in all aspects. That was the statement given by Mahatma Gandhi in his Grantha. That is the greatness of Gita. After Bhagavad-gita, the Mahatma Gandhi statement, Swamiji has taken that Bhagavad-gita to everybody. All Swamijis are doing, but innovatively our Swamiji has done. And to felicitate, we congratulate Swamiji to take such great works of our Acharya to go with a very Sanjeevas in the society. And now we have Vyasaraja Mata Prasada to offer Swamiji, followed by a request Srivatsa to render his vote of thanks. ಎಲ್ಲರಿಗೂ ಮುಖ್ಯವಾದ ವಿಷಯ, ಫಲಮಂತ್ರ ತಗೊಂಡ ಮೇಲೆ ಫಸ್ಟ್ ಫ್ಲೋರಲ್ಲಿ ಫಲಾರಕ್ಕೆ ವ್ಯವಸ್ಥೆ ಇದೆ. 7:30 ಆಗ್ತಾ ಇದೆ. 8 ಗಂಟೆ ಒಳಗೆ ಎಲ್ಲರೂ ಫಲಾರ ಮಾಡಿ ಸ್ವಸ್ಥಾನೇ ವಾಸ, ಅವರವರು ಸ್ನಾನಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಫಲಾರದ ವ್ಯವಸ್ಥೆ ಇದೆ. ಎಲ್ಲರೂ ಫಸ್ಟ್ ಫ್ಲೋರಲ್ಲಿ ಫಲಾರಕ್ಕೆ ಹೋಗಬೇಕು, ಅವರವರು ವ್ಯವಸ್ಥೆ ಮಾಡಬೇಕು. ಹರೇನು ಪ್ರಚಾರ ಮಾಡಿದ್ರು ಸ್ವಾಮಿಗಳು ಅಂತ 2 ವರ್ಷದಲ್ಲಿ ಶ್ರೀಪಾದಂಗಳವರು ತಮ್ಮ ಎಷ್ಟೇ ಕಾರ್ಯಕ್ರಮ ಇದ್ದರೂ ಸುಧಾ ಪಾಠ ಶಿಷ್ಯರಿಗೆ ಮಾಡಿ ಜನವರಿ 9ನೇ ತಾರೀಕು ಸುಧಾ ಮಂಗಳವನ್ನ ಮಾಡಿ, ಅಂತಹ ಸಂದರ್ಭದಲ್ಲಿ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರು ಶ್ರೀ ವ್ಯಾಸರಾಜ ಮಠದ ಸೋಸಲೆಯ ಅಧಿಪತಿಗಳಾಗಿರ್ತಕ್ಕಂತಹ ಅವರನ್ನು ಕರೆಸಿ ಆ ಸುಧಾಮಂಗಳದ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗವಹಿಸಿ ಅವರಿಗೆ ಅಭಿನವ ಚಂದ್ರಿಕಾಚಾರ್ಯರು ಅನ್ನೋ ಬಿರುದನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೀಪಾದಂಗಳವರು ಬರೀ ಗೀತಾ ಪ್ರಚಾರ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಕೂಡ ಸುಧಾದಿ ಗ್ರಂಥಗಳ ಪಾಠವನ್ನ ಶಿಷ್ಯರಿಗೆ ಮಾಡ್ತಾ ಇದ್ರು. ಅಂತಹ ಶ್ರೀಪಾದಂಗಳವರ ಶ್ರೀ ವ್ಯಾಸರಾಜ ಮಠದ ಶ್ರೀಪಾದಂಗಳವರ ಮಠದಿಂದ ಪ್ರಸಾದವನ್ನ ಮಠಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ರಾಮಕೃಷ್ಣಾಚಾರ್ಯರಿಗೆ ಸಮರ್ಪಣೆ ಮಾಡಿದ್ದಾರೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಮದ್ ಗುರುಗಳ ಆಶೀರ್ವಾದದೊಂದಿಗೆ ಇಂದಿನ ಈ ವಿದ್ವತ್ ಸಭೆಯ ವಂದನಾರ್ಪಣೆಯ ಕೈಂಕರ್ಯಕ್ಕೆ ಮುಂದಾಗ್ತಾ ಇದೆ. ಕನ್ನಡದಲ್ಲಿರುವ ಇಂಗ್ಲಿಷ್ ಮಾತನಾಡಿಸಲು ಅನುಮತಿಯನ್ನ ಕೇಳ್ತಾ ನಾನು ಈ ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಗುರುಗಳೇ, ನಾನು ಕನ್ನಡದ ವಿದ್ಯಾರ್ಥಿ. ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಈಗೋ ಕನ್ನಡವನ್ನು ಓದಿ ಬೆಳೆದವನು. ಕನ್ನಡ ಅಷ್ಟು ಸುಲಭವಾಗಿ ಸುಲಿದ ಬಾಳೆಯ ಹಣ್ಣಿನ ಹಾಗೆ ಕನ್ನಡ ಹೇಳಿಕೊಟ್ಟವರು ಜಿ ವೆಂಕಟಸುಬ್ಬಯ್ಯನವರು. ಆದರೆ ಇವತ್ತು ನಿಮ್ಮ ಸಂಸ್ಕೃತದ ಮಾತುಗಳನ್ನು ಕೇಳಿ ಸಂಸ್ಕೃತವು ಎಷ್ಟು ಈಸಿ ಅನ್ನೋದನ್ನ ಇವತ್ತು ನಮ್ಮ ಮುಂದಿನ ಜನರೇಷನ್ ಎಷ್ಟು ಮನದಟ್ಟು ಮಾಡಿದ್ದೀರಿ. ನಿಮಗೆ ಧನ್ಯವಾದಗಳು ಸ್ವಾಮಿ. ಹೀಗೆ ವಂದಿಸುವಾಗಲೇ ನನಗೆ ನಿಮ್ಮ ಮಾತುಗಳ ಈ ಸಂಸ್ಕೃತದ ಮಾತುಗಳಲ್ಲಿದ್ದಂತಹ ಪ್ರಚೋದನೆ ನನ್ನ ಶಾಲಾ ದಿನಗಳ ಸುಭಾಷಿತವೊಂದನ್ನ ನೆನಪಿಗೆ ತಂತು. ಗ್ರಾಸಾದರ್ಥಮಪಿ ಗ್ರಾಸಮಟ್ಟಿಟ್ಟು ಇನ್ನ ಯಕ್ಷಸಿ ಇಚ್ಛಾನುರೂಪೋ ವಿಭವ ತದಾ ಕಸ್ಯ ಭವಿಷ್ಯತಿ. ಅಂದ್ರೆ ಇದು ಶ್ಲೇಷಾಸ್ತ್ರಗಳ ಮೂಲಕ ಇದು ತನ್ನ ಬಳಿ ಇರುವುದನ್ನ ಪೂರ್ಣವಾಗಿ ಕೊಡುವುದರ ಬಗ್ಗೆ ಹೇಳುವ ಒಂದು ಸಂಭಾಷಣೆ. ಯಾಕೆ ಈ ಸಾಲುಗಳು ಇವತ್ತು ಇಲ್ಲಿ ಪ್ರಸ್ತುತ ಆಗುತ್ತೆ, ರಿಲೆವೆಂಟ್ ಆಗುತ್ತೆ ಅಂತಂದ್ರೆ, ಇವತ್ತು ಇಲ್ಲಿ ಶ್ರೀಕರ ಕ್ಷೇತ್ರದ ಪವಿತ್ರ ವೇದಿಕೆಯಲ್ಲಿರುವ ಈ ಎಲ್ಲ ಮಹಾನುಭಾವರು ತಮ್ಮಲ್ಲಿ ಇರೋದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಟ್ಟವರು. ನ್ಯಾಯ ದೇಗುಲದಲ್ಲಿ ನ್ಯಾಯ ಕೊಟ್ಟವರಿದ್ದಾರೆ. ನಮ್ಮ ಮಹಾಗುರುಗಳಾದ, ನಿಮಗೆ ಗೊತ್ತಿರೋ ಹಾಗೆ ಮಹಾಗುರುಗಳಾದ ಆಚಾರ್ಯ ಶ್ರೀ ಮಧ್ವರು ಹರಿಸಿದ ಶ್ರೀ ಕ್ಷೇತ್ರದ ಪರ್ಯಾಯವನ್ನ ಸಮರ್ಥವಾಗಿ ನಡೆಸಿ
ತಮ್ಮ ಅಹರ್ನಿಶಿ ಹರಿ ಕೈಂಕರ್ಯಗಳ ನಡುವೆಯೂ ಇಲ್ಲಿಗೆ ಆಗಮಿಸಿ, ವಿಶೇಷವಾಗಿ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿಗೆ ಆಗಮಿಸಿರೋದಲ್ಲದೆ ತಮ್ಮ ಆರಾಧ್ಯ ದೇವ ಆ ಉಡುಪಿಯ ಕೃಷ್ಣನನ್ನ ತಮ್ಮ ಜೊತೆಗೆ ಇವತ್ತು ಇಲ್ಲಿಯೇ ಕರೆತಂದಿದ್ದಾರೆ. ನಮಗೆಲ್ಲ ಭಗವಂತನ ಅನುಗ್ರಹವನ್ನು ಹರಿತೀರ್ಥವನ್ನು ದಯಪಾಲಿಸಿದ್ದಾರೆ. ವಿಶ್ವ ಮಾನ್ಯರೆನಿಸಿದ ಯತಿಕುಲ ಚಕ್ರವರ್ತಿ ಡಾಕ್ಟರ್ ಶ್ರೀ 1008 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು. ನಿಮ್ಮ ಆಶೀರ್ವಾದ ಎಲ್ಲ ಕೃಷ್ಣ ಭಕ್ತರ ಮೇಲೆ ಹೀಗೆ ಸದಾ ಇರಲಿ ಎನ್ನುವ ವಿನಮ್ರ ವಿನಂತಿಯೊಂದಿಗೆ ಪರಮ ಪೂಜ್ಯ ಗುರುಗಳಿಗೆ ಇಲ್ಲಿರುವ ಎಲ್ಲರ ಪರವಾಗಿ, ನಿಮ್ಮ ಶಿಷ್ಯ ಕೋಟಿಯ ಪರವಾಗಿ ಭಕ್ತಿಪೂರ್ವಕ ಅಭಿವಂದನೆಗಳು. And today it has been our great privilege to have Dr. Justice Anita Suman, Honorable Judge, Madras High Court, on this dais. Respected Madam, on behalf of Sri Kshetra Kuttigemat and all the devotees, we extend our heartfelt thanks for gracing this divine occasion and adding new dimension. We are lucky to have on stage one more expert, Guru, an academician and the most respected Hasiru Tagna, who played a vital role in providing techno-scientific inputs to adjudicate environmental litigations. Professor Dr. R. Nagendra, the former expert member, National Green Tribunal, is here with us. Respected sir, please accept our profound thanks for being with us on this occasion where Tattva met Nana. Sir, we look forward to have your guidance for a clean and green environment for the future generation also. It is indeed a memorable occasion where we are witnessing the culmination of distinguished personalities from various cross sections of this society on this single platform, where Bhakti, Bhava and Daivanubhuti is culminating. Our beloved Mylapore MLA sir, Velu sir, was here, and being in politics, he has been a consistent mentor of religious activities in this divine town of Mylapore. Respected sir, on behalf of Sri Karakshetra Kuttigemat and all the devotees, please accept our humble thanks for being our guest today and sharing your perspectives. Nandri sir. ಜ್ಞಾನ ಕೊಟ್ಟವರು, ನ್ಯಾಯ ಕೊಟ್ಟವರು, ಹಸಿವು ಕೊಟ್ಟವರು, ಸಾಮಾಜಿಕ ಅಸ್ತಿತ್ವವನ್ನು ಕೊಟ್ಟವರು, ಇವರೆಲ್ಲರ ಜೊತೆಗೆ ಇನ್ನೊಬ್ಬರನ್ನ ನಾವು ಹೊಂದಿಸಲೇಬೇಕು. ಅನ್ನದಾನಗಳಿಗಿಂತ ಉನ್ನದಾನಗಳಿಲ್ಲ. ಅರ್ಥದಲ್ಲಿ ಮಿಗಿಲು ಇಂತಿಲ್ಲ. ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞಾನ. ಸರ್ವಜ್ಞನ ಈ ಮಾತಿನ ಹಾಗೆ ನಮಗೆ ಪ್ರಾಣವಾದ ಅನ್ನ ಕೊಡುವ ವೃತ್ತಿಯು ಬಹುದೊಡ್ಡ ವಿಷಯ. ಅಂತಹ ಒಂದು ದೊಡ್ಡ ಪರಂಪರೆಯಲ್ಲಿ ತಮ್ಮನ್ನು ತಾನೇ ತೊಡಗಿಸಿಕೊಂಡು ಧರ್ಮೋತ್ಥಾನದ ಸೇವೆಯಲ್ಲಿಯೂ ಮುಂಚೂಣಿಯಲ್ಲಿರುವಂತಹ ಸಾಧಕರು ಇಲ್ಲಿ ಒಂದು ವೇದಿಕೆ ಮೇಲಿದ್ದಾರೆ. ಚೆನ್ನೈನ ಹೆಸರಾಂತ ಸಂಗೀತ ರೆಸ್ಟೋರೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ರಾಜಗೋಪಾಲ್ ಅವರಿಗೂ, ತನ್ನದೇ ಆದ ವಿಶಿಷ್ಟತೆಯೊಂದಿಗೆ ಹೋಟೆಲ್ ಉದ್ಯಮಿಯಾಗಿರುವ ಉಡುಪಿ ಹೋಮ್ನ ಶ್ರೀಮಂತ ರಾಮಪ್ರಸಾದ್ ಅವರಿಗೂ, ಇಲ್ಲಿ ನೆರೆದಿರುವ ಎಲ್ಲರಿಗೂ ಎಲ್ಲರ ಪರವಾಗಿ ನೃತ್ಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ವಿ ಹ್ಯಾವ್ ಆನ್ ದಿ ಸ್ಟೇಜ್ ಸರ್ ಶ್ರೀ ಗಂಗಾ ಪ್ರಸಾದ್ ಅಂಡ್ ಶ್ರೀ ಡಾಕ್ಟರ್ ಜಮಿ ವೆಂಕಟರಮಣ, who have been the backbone by contributing their might towards the development of Sri Karakshetra. We are always indebted to them for this human gesture. Respected sir, please accept our heartfelt thanks for this invitation. Last but not the least, we extend our profound thanks to all of the management, committee members and staff of Sri Karakshetra, every individual, every devotee, every media person, and especially ಸುಶ್ರಾವ್ಯವಾಗಿ ಹಾಡಿದಂತಹ ಭಜನಾ ಮಂಡಳಿಯ big thanks. All of us join and say big thanks to all of them. ಗುರುಗಳ ಇಂದು ಜಗತ್ತು ಎದುರಿಸ್ತಾ ನಿನ್ನೆ ರಾಮನವಮಿಯಾಗಿದೆ. ರಾಮನಾಮ ಪಾಯಸಕ್ಕೆ ಇಂದಿನ ಮಹಾಗುರುಗಳು ಇಂದೀಗ ಕೃಷ್ಣನಾಮ ಸಕ್ಕರೆಯನ್ನು ಬೆರೆಸಿದ್ದಾರೆ. ಅಮೃತ ಗಳಿಗಳ
ಹೋಗ್ಬೇಕಂತ ನಾನು ಇಲ್ಲಿ ಅಲ್ಲೇ ಹೋಗ್ಬೇಕಂತ ನಾನು ಅಲ್ಲ ಪುಸ್ತಕ ಮತ್ತೆ ಬಿಡಿದ್ರೆ